ಶ್ರವಣ ಕಾಲದಲ್ಲಿ ಅಹಂಕಾರರಹಿತವಾಗಿ ಆನಂದವಾಗಿರುತ್ತೇವೆ. ಶ್ರವಣ ಮಾಡತಕ್ಕಂಥ ಸಮಯದಲ್ಲಿ ಆನಂದವಾಗಿರುತ್ತೆ. ನಂತರ ಅದು ಉಳಿಯೋದು, ಇದು ಉಳಿಯೋಲ್ಲ. ಯಾಕೆ ಅನ್ನೋದಕ್ಕೆ ಆನ್ಸರ್ ಮಾಡ್ತಾರೆ, ನೋಡೋಣ. ಶ್ರವಣ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಉಪದೇಶ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಮೊದಲು ನಾವು ಅದಕ್ಕೆ ರೆಡಿಯಾಗಿ ಬಂದಿರ್ತೀವಿ. ಮನೆ ಕೆಲಸಗಳೆಲ್ಲ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಇನ್ನೊಂದು 1.5 ಗಂಟೆ ವಾಪಸ್ ಬರೋ ತನಕ ಇನ್ನೇನು ಸಮಸ್ಯೆ ಇಲ್ದಿರ ಮಾಡ್ಕೊಂಬಂದಿರ್ತೀವಿ. ಮತ್ತು ಇಲ್ಲಿ ಬಂದರೆ ಗುರುಗಳೇನು ಮಾಡ್ತಾರೆ, ವರ್ತಮಾನದಲ್ಲೇ ಉಳಿಸ್ತಾರೆ ನಮ್ಮನ್ನು. ಇಲ್ಲಿ ಈಗ ಎಂಬುದು ಮಾತ್ರ ಇರುತ್ತದೆ. ನಿಮ್ಮ ಭೂತ ಭವಿಷ್ಯತ್ತು ಇರುವುದಿಲ್ಲ. ಅಂದರೆ ಹೀಗಾಯಿತು, ಅದಕ್ಕೋಸ್ಕರ ಮುಂದಕ್ಕೆ ಹೀಗೆ ಮಾಡಬೇಕು ಅನ್ನೋದೆಲ್ಲ ತೆಗೆದುಹಾಕ್ಬಿಡ್ತಾರೆ ಇಲ್ಲಿ. ಆದರೆ ನೀವು ಈಗಿನ ಇಲ್ಲಿಯದಕ್ಕೆ ಸಂಬಂಧಿಸಿರುತ್ತೀರ, ವರ್ತಮಾನಕ್ಕೆ ಮಾತ್ರ ಸಂಬಂಧಿಸಿರುತ್ತೀರ. ಯಾವಾಗ ವರ್ತಮಾನದಲ್ಲಿ ಮಾತ್ರ ಇರ್ತೀವೋ, ಯಾವಾಗ ಶ್ರವಣದಲ್ಲೇ ಅಲ್ಲ. ನೀವು ಕೆಲಸ ಮಾಡ್ತಿರ್ತಕ್ಕಂಥ ಸಮಯ ಪ್ರತಿ ಸಮಯದಲ್ಲೂ ಏನು ಕೆಲಸ ಮಾಡ್ತಿರ್ತೀರೋ ಅಲ್ಲೇ ಇದ್ದುಬಿಟ್ರೆ ಮನಸ್ಸು ಆನಂದವಾಗಿರ್ತೀರ. ಬಟ್ ಆದರೆ ಏನಾಗುತ್ತೆ, ಕೆಲಸ ಮಾಡ್ತಿರ್ತೀವಿ, ಇನ್ನೇನೋ ಯೋಚಿಸ್ತಾ ಇರ್ತೀವಿ, ಭವಿಷ್ಯತ್ತು ಪ್ಲ್ಯಾನ್ ಹಾಕ್ತಿರ್ತೀವಿ, ಇಲ್ಲಾಂದರೆ ಭೂತ ಕಾಲಕ್ಕೆ ಹೋಗ್ತೀವಿ. ಹೌದಾ? ಸಂಬಂಧಿಸಲು ಮತ್ತಾವುದು ಇರುವುದಿಲ್ಲ. ಈ ರಹಸ್ಯವನ್ನು ಅಲ್ಲಿ ಕೊಡಿ, ಕೂತ್ಕೊಳ್ಳೋದ್ರ ಮೇಲೆ. ಈ ರಹಸ್ಯನ ಅರ್ಥ ಮಾಡಿಕೊಳ್ಳಿ. ಗುರುವಿನಲ್ಲಿ ಶ್ರದ್ಧಾ ಭಕ್ತಿ ಶ್ರವಣ ಮಾಡುವಾಗ, ಆಳವಾಗಿ ಆಲಿಸುತ್ತಿರುವಾಗ ಗುರುವಿನೊಂದಿಗೆ ವರ್ತಮಾನದಲ್ಲಿರುತ್ತೀರ. ಇಲ್ಲೇ ವರ್ತಮಾನದಲ್ಲೇ ಇರ್ತೀವಿ, ಬೇರೆ ಸಾಂಸಾರಿಕ ಯೋಚನೆ ಯಾವುದೂ ಇರಲ್ಲ ಇಲ್ಲಿ. ಅದು ಕೈವಲ್ಯಾನಂದ ಸ್ವಾಮಿ ಪ್ರವಚನ ಮಾಡ್ತಿದ್ರೆ ಏನೋ ಒಂದು ಸ್ವಲ್ಪ ಹತ್ತ ಕಡೆ ಇತ್ತ ಕಡೆ ಹೋದರೆ ಅವ್ರು ಎಳೀತಾರೆ, ಇಲ್ಲಿ ಹೋಗೋಗಿಲ್ಲ ಅಲ್ವಾ. ಭವಿಷ್ಯದಲ್ಲಿ ಸದಾ ಶ್ರವಣ ಮಾಡುವಾಗ, ಆಳವಾಗಿ ಆಲಿಸುತ್ತಿರುವಾಗ ಗುರುವಿನೊಂದಿಗೆ ವರ್ತಮಾನದಲ್ಲಿ ಇರುತ್ತೀರ. ಹೇಳಿದ್ದನ್ನು ಗ್ರಹಿಸುತ್ತಾ ತೆರೆದ ಮನಸ್ಸಿಂದ ವರ್ತಮಾನದಲ್ಲೇ ಇರುತ್ತೀರ. ಆಗ ನೀವು ಎಂದರೆ ಅಹಂಕಾರವಿರುವುದಿಲ್ಲ. ಇಲ್ಲೇನು ಮಾಡ್ತಾರೆ, ನಾನು ಅನ್ನತಕ್ಕಂಥ ಅಹಂಕಾರ ತೆಗೆದಾಕ್ತಾರೆ. ಯಾವಾಗ ನಾನು ಅನ್ನತಕ್ಕಂಥ ಅಹಂಕಾರ ತೆಗೆದಾಕ್ತಾರೋ ಅಹಂಕಾರಕ್ಕೆ ಸಮಸ್ಯೆ ಇರೋದು. ಅಹಂಕಾರ ಇಲ್ಲದೆ ಅದು ಸಮಸ್ಯೆಗಳೇ ಇಲ್ಲ. ನಾನು ಅನ್ನೋದು ಬಂದರೆ ನಂದು ಅನ್ನೋದು ಬರುತ್ತೆ. ಸೊ ನಂದು ಅನ್ನೋದ್ರಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಇದನ್ನು ಹ್ಯಾಂಗೆ ಪರಿಹಾರ ಮಾಡ್ಕೋಬೇಕು ಅನ್ನೋ ಶುರುವಾಗುತ್ತೆ. ಇಲ್ಲೇನು ಮಾಡ್ತಾರೆ, ಅಹಂಕಾರನ ಪಕ್ಕಕ್ಕೆ ಇಟ್ಬಿಡ್ತಾರೆ ಗುರುಗಳು. ಎಲ್ಲಿಯಾದರೂ ನೀವು ವರ್ತಮಾನದಲ್ಲಿರುವುದಾದಲ್ಲಿ ನೀವಿರುವುದಿಲ್ಲ ಎಂದರೆ ಅಹಂಕಾರ ಇರಲ್ಲ. ನಾವು ವರ್ತಮಾನದಲ್ಲಿ ಇದ್ದರೆ ಅಹಂಕಾರ ಇರಲ್ಲ ಎಂದರೆ ಅಹಂಕಾರಿಗಳಾಗಿರುವುದಿಲ್ಲ. ಅಹಂಕಾರ ರಹಿತವಾಗಿರ್ತೀವಿ. ಅಹಂಕಾರ ರಹಿತವಾಗಿದ್ದು ಆನಂದವಾಗಿರ್ತೀವಿ. ಸದಾ ಭೂತಕಾಲವು ಭವಿಷ್ಯತ್ತನ್ನು ನಿರೂಪಿಸುತ್ತದೆ. ಭೂತಕಾಲ ನಾವೇನು ಮಾಡ್ತೀವಿ, ಈ ಯಾವುದೋ ನಡೆದೋಗಿದ ಘಟನೆಗಳು ಅದನ್ನು ಜ್ಞಾಪಿಸ್ಕೊಳ್ತೀವಿ. ಹೌದಾ? ಯಾರೋ ಒಬ್ಬರಿದ್ದಾರೆ, 2 ಹೆಣ್ಮಕ್ಳಿದ್ರು. ಈಗಿನ ಕಾಲಕ್ಕೆ ಇದೆಲ್ಲ ಮಾಮೂಲಲ್ಲ. ಮನೆಯಲ್ಲಿ ಓದಿಸಿದ್ರೆ ಏನೋ ಸರಿ ಹೋಗಲ್ಲ. ಯಾವುದೋ ದೂರ ಸ್ಕೂಲ್ಗೆ ಹೋಗಿ ಅಲ್ಲಿ ಸೇರಿಸಿ ಏನೋ ಅವಸ್ಥೆ ಪಡ್ತಾರೆ. ಸರಿ, 2 ಹೆಣ್ಮಕ್ಳಿದ್ರು. ಒಬ್ಬ ಆಕಿನ ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಿಟ್ಟಿದ್ರು ಬೇರೆ ಊರಲ್ಲಿ. ಇದ್ದಕ್ಕಿದ್ದಾಗ ಒಂದು ದಿವಸ ಹೆಣ ಮನೆಗೆ ತೊಗೊಂಡು ಕೊಟ್ಟರು ಸ್ಕೂಲ್ನವರು. ಆಕೆನ ಸೂಸೈಡ್ ಮಾಡ್ಕೊಳ್ಳಿ, ಆಮೇಲೆ ಇನ್ನೇನು ಮಾಡೋಕ್ಕೋಗಿ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತಲೇ ಹೇಳಿ ಕೊಟ್ಟರು. ಸರಿ, ಹೇಗಿದ್ರು ಮೊದಲು ಇನ್ನೇನು ಮಾಡೋದು ಅಂತ ಸುಮ್ಮನೆ ಆಗ್ಬಿಟ್ಟು. ಬಟ್ ಇವತ್ತೂ ಆಕಿ ಆ ಸತ್ತೋಗಿರೋ ಮಗಳನ್ನೇ ಜ್ಞಾಪಿಸ್ಕೊಳ್ತಾಳೆ ಹೊರತು ಬದುಕಿರೋ ಮಗಳ ಹತ್ರ ಜಗಳ. ಮದುವೆ ಮಾಡಿದರೆ ಮಕ್ಕಳಿದೆ, ಬಟ್ ಆಕೆ ಹತ್ರ ಜಗಳ. ಆ ಸತ್ತಿರೋ ಹುಡುಗಿನ ಜ್ಞಾಪಿಸ್ಕೊಳ್ತಾ, ಅವಳಿಂದ ಚೆನ್ನಾಗಿತ್ತು ಅಂತ. ಅಂದರೆ ಯಾವುದೇ ಡೆಡ್ ಆ್ಯಂಡ್ ಗನ್ ಹೊಟ್ಟೋಗ್ಬಿಟ್ಟಿದೆಯೋ ಅದನ್ನೇ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಅದನ್ನು ಜ್ಞಾಪಿಸ್ಕೊಂಡು ಮುಂದಕ್ಕೆ ಭವಿಷ್ಯತ್ತು ಆ ರೀತಿ ಆಗಬಾರ್ದು ಅಂತ ಕಲ್ಪನೆ ಮಾಡ್ತೀವಿ. ಸದಾ ಭೂತಕಾಲ ಭವಿಷ್ಯತ್ತು ನಿರೂಪಿಸುತ್ತದೆ. ಹಿಂದೆ ನಡೆದು ಹೋದ ಘಟನೆಗಳು, ಅನಿಷ್ಟ ಘಟನೆಗಳು ಬೇಡವೆಂದು ಭವಿಷ್ಯದಲ್ಲಿ ನಮ್ಮಿಷ್ಟದಂತೆ ನಡೆಯಬೇಕೆಂದು ರೂಪಿಸಿಕೊಳ್ಳುತ್ತೇವೆ. ಹಿಂದೆ ಹೀಗಾಯಿತು, ನಮ್ಮ ಜೀವನದಲ್ಲಿ ಆಗಿರೋದೇ ಅಲ್ಲ, ನಮ್ಮ ತಾತ ಅವ್ರಿಗೆ ಹೀಗಾಯ್ತಂತೆ, ನಮ್ಗೆ ಹಾಗಾಗುತ್ತೋ ಏನೋ, ಆ ರೀತಿ ನಾವು ಆಗದಿರ ಮುಂದಕ್ಕೆ ಈ ರೀತಿ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಆಗ್ತಿರ್ತೀವಿ ಯಾವಾಗಲೂ. ಭವಿಷ್ಯತ್ತು ಇನ್ನೂ ಹುಟ್ಟಿಯೇ ಇಲ್ಲ ನೋಡಿ.
ಭೂತಕಾಲ ಸತ್ತು ಹೋಗಿದೆ, ಭವಿಷ್ಯತ್ತು ಹುಟ್ಟೇ ಇಲ್ಲ. ಹೌದಾ? ನಾವೇನು ಮಾಡಿ ಇವಾಗ ವರ್ತಮಾನ ಇದೆ ಅಂತ ಇಟ್ಕೊಳ್ಳಿ, ಅಂದರೆ ಭವಿಷ್ಯತ್ತು ಇನ್ನೂ ಬಂದಿಲ್ಲ, ಭೂತಕಾಲ ಸತ್ತು ಹೋಗ್ಬಿಟ್ಟಿದೆ. ನಾವೇನು ಮಾಡಿದ್ದೀವಿ, ಸತ್ತೋಗಿರೋ ಭೂತಕಾಲನ ಜೀವಂತವಾಗಿ ಇಟ್ಕೊಂಡಿದ್ದೀವಿ, ಹುಟ್ಟದೇ ಇರ್ತಕ್ಕಂಥ ಭವಿಷ್ಯತ್ತನ್ನ ಇಟ್ಕೊಂಡಿದ್ದೀವಿ, ವರ್ತಮಾನ ಕಳ್ಕೊಳ್ತಿದ್ದೀವಿ. ಇನ್ನೂ ಒಂದು ಯೋಚನೆ ಮಾಡಿದ್ವಿ, ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಕಾಲ ಅಂದರೆ ಯಾವುದಪ್ಪ? ಭೂತ ಭವಿಷ್ಯತ್ತು ವರ್ತಮಾನ ಅಂತ ಹೇಳ್ತೀವಿ. ಇಲ್ಲಿ ಕೂತ್ಕೊಂಡು ಇಲ್ಲಿ ವರ್ತಮಾನದಲ್ಲಿ ಇದ್ಕೊಂಡು ಹಿಂದಿನ ಜ್ಞಾಪಿಸ್ಕೊಳ್ತೀವಿ ಮತ್ತು ಮುಂದಿನ ಕಲ್ಪನೆ ಮಾಡ್ತೀವಿ. ಹೌದಾ? ನಿಜ, ನಾವೆರಡೂ ಇಲ್ಲಿದ್ದೆ. ಸರಿ, ಹೋಲಿ. ಇವಾಗ ವರ್ತಮಾನ ಇದೆಯಲ್ಲ, ಅಂದರೆ ವರ್ತಮಾನದ ಯಾವುದನ್ನು ತಗೋಬೇಕು? ಈಗ ಕಲಿಯುಗ ವರ್ತಮಾನ ಅಂತ ಇಲ್ಲ, ಅದ್ರಲ್ಲಿ ಬೇಕಾದಷ್ಟು ವರ್ಷಗಳಿದೆ. ಹೌದಾ? ಪ್ರಥಮ ಪಾದದಲ್ಲಿ ಯಾವ ವರ್ಷದಲ್ಲಿದ್ದೀವಿ? ಹೌದಾ? ಅದರಲ್ಲಿ ಮತ್ತೆ 12 ತಿಂಗಳು, 12 ತಿಂಗಳಲ್ಲಿ ಯಾವ ಶ್ರಾವಣ ಮಾಸದಲ್ಲಿದ್ದೀವಿ? ಆ ಶ್ರಾವಣ ಮಾಸದಲ್ಲಿ ಇವತ್ತು ಯಾವ ಡೇಟು ಯಾವ ತಿಥಿ ಇಲ್ಲಿದ್ದೀವಿ ಅಂತ ಇಟ್ಕೊಳ್ಳೋಣ. ಹೌದಾ? ಮಂಗಳವಾರ, ಸೆಪ್ಟೆಂಬರು ಎಷ್ಟು ತಾರೀಕು ಇವತ್ತು? 8. ಹೌದಾ? 8ನೇ ದಿವಸದಲ್ಲಿ ಇದ್ದೀವಿ. ಅದು ಅಲ್ಲ, ಮತ್ತು ಆ 8ನೇ ತಾರೀಕು ಮಧ್ಯಾಹ್ನ ಎಷ್ಟು ಹೊತ್ತಿನಲ್ಲಿದ್ದೀವಿ ಅಂದರೆ 12:20 ಇದ್ದೀವಿ. ಸೊ 12:20 ವರ್ತಮಾನ ಅಂತ ತಗೊಳ್ಳೋಣ ಅಂದರೆ ಅದ್ರಲ್ಲಿ ಕೆಲವು ಸೆಕೆಂಡ್ಸ್ ಆಗೋಗಿದೆ. ಅರ್ಥವಾಗುತ್ತಾ? ಆ 20ನೇ ನಿಮಿಷದಲ್ಲಿ ಕೆಲವು ಸೆಕೆಂಡ್ ಆಗೋಗಿದೆ, ಇನ್ನು ಕೆಲವು ಸೆಕೆಂಡ್ಸ್ ಬಂದಿಲ್ಲ. ಮಧ್ಯ ಯಾವ ಸೆಕೆಂಡಲ್ಲಿ ಇದ್ದೀವಿ ನಾವು ಹೇಳೋಕ್ಕಾಗಲ್ಲ. ಒಂದು ವೇಳೆ ಈ ವಿಜ್ಞಾನಿಗಳು ಡಿವೈಡ್ ಮಾಡಿ ಹೇಳ್ತಾ ಹೋದರೆ ಕೊನೆಗೇನಾಗುತ್ತೆ, ಎಲ್ಲಿ ಕಾಲ ಅನ್ನೋದಿಲ್ವೋ ಅದು ವರ್ತಮಾನ. ಮತ್ತು ಕಾಲ ಅನ್ನೋದಿಲ್ಲ ಅಂದರೆ ಮತ್ತೆ ಏನಿದೆ ಅವಾಗ? ಇಷ್ಟೆಲ್ಲ ಯೋಚನೆ ಮಾಡೋದು ನೀನೇ ಇದೆಯಾ. ಸೊ ಯಾವಾಗ ನೀನೇ ಅಂದರೆ ಅಹಂಕಾರ ರಹಿತವಾಗಿ ಉಳಿತೀವೋ ಅವಾಗಿನ ಸಮಸ್ಯೆ ಇಲ್ಲ. ಸೊ ಶ್ರವಣ ಕಾಲದಲ್ಲಿ ಅದೇ ಆಗುತ್ತೆ, ಅಹಂಕಾರ ಅಂತ ತೆಗೆದುಹಾಕ್ತಾರೆ. ಸದಾ ಭೂತಕಾಲ ಭವಿಷ್ಯತ್ ನಿರೂಪಿಸುತ್ತದೆ. ಹಿಂದೆ ನಡೆದು ಹೋದ ಘಟನೆಗಳು ಅನಿಷ್ಟ ಘಟನೆಗಳು ಬೇಡವೆಂದು ಭವಿಷ್ಯದಲ್ಲಿ ನಿಮ್ಮ ಇಷ್ಟದಂತೆ ನಡೆಯಬೇಕೆಂದು ರೂಪಿಸಿಕೊಳ್ಳುತ್ತೀರ. ಇದರಲ್ಲಿ ವರ್ತಮಾನ ಕಳೆದುಕೊಳ್ಳುತ್ತೀರ. ಆದರೆ ಭೂತಕಾಲ ಸತ್ತು ಹೋಗಿದೆ, ಭವಿಷ್ಯತ್ತಿನ್ನೂ ಹುಟ್ಟಿಯೇ ಇಲ್ಲ. ಯಾವ ವರ್ತಮಾನ ಇದೆಯೋ ಅದನ್ನು ಕಳೆದುಕೊಳ್ಳುತ್ತೀರ. ವರ್ತಮಾನಕ್ಕೆ ಸಂಬಂಧಿಸಿಕೊಂಡ್ರೆ ಅಹಂಕಾರವಾಗಲು ಸಾಧ್ಯವಿಲ್ಲ, ಏಕೆಂದರೆ ವರ್ತಮಾನವೇ ಸತ್ಯ. ಏನು ನಡೀತಾ ಇದೆಯೋ ಇಷ್ಟಲ್ಲೇ ಇರಬೇಕು. ಒಂದು ವೇಳೆ ನಾವು ಈಗ ಮನೆಯಿಂದ ಬಂದುಬಿಟ್ಟಿದ್ದೀನಿ, ನಾವು ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೋ ಏನೋ ಅಂತ ನಾವು ಭವಿಷ್ಯತ್ತನ್ನು ಯೋಚನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋ ಅವಾಗ ಸಮಸ್ಯೆ ಶುರುವಾಯಿತು. ಅಥವಾ ಇಲ್ಲ, ಇಷ್ಟಕ್ಕೆ ಮುಂಚೆ ಅಲ್ಲೆಲ್ಲ ಶ್ರವಣಕ್ಕೆ ಹೋಗಿದ್ದಂತೆ ಆ ಚಿಂತಾಮಣಿ ಅಂತ ಒಂದು ಕಡೆ ಗೊತ್ತಿದೆ, ಚಿಂತಾಮಣಿ ಇದೆ ಹತ್ರನೇ ಸರೌಂಡಿಗೆ. ಅಲ್ಲಿ ಯಾರೋ ಶ್ರವಣಕ್ಕೆ ಹೋಗ್ತಾಯಿದ್ರು, ಹೋಗ್ತಾಯಿದ್ರೆ ಚೈನ್ ಕಿತ್ಕೊಂಡು ಹೋಗ್ಬಿಟ್ರು. ಸೊ ಅದನ್ನು ನೋಡಿ ಬೇರೆಯವರೆಲ್ಲ ಬರೋದು ನಿಲ್ಲಿಸ್ಬಿಟ್ರು. ಆಕೆ ಬರ್ತಿದ್ದಾರೆ, ಚೈನ್ ಹೋದ್ರೈತಂತ ಬರ್ತಿದ್ದಾರೆ, ಬಟ್ ಅವ್ರ ಚೈನ್ ಹೋಯ್ತಂತ ಬೇರೆಲ್ಲ ನಿಲ್ಲಿಸ್ಬಿಟ್ರು. ಅಂದರೆ ಅವತ್ತು ಹಾಗಾಯಿತು, ಮತ್ತಾಗುತ್ತೋ ಏನೋ ನಾನು ವಾಪಸ್ ಹೋಗ್ಬೇಕಾದ್ರೆ ಅಂತ ಕಲ್ಪನೆ ಮಾಡ್ತಿದ್ರೆ ಅವಾಗ ಇಲ್ಲಿ ವರ್ತಮಾನ ಕಳ್ಕೊಳ್ತೀವಿ. ಸೊ ಇವಾಗ ಏನು ಕೂತ್ಕೊಂಡು ಕೇಳ್ತೀವಿ ಇಷ್ಟೇ ಸತ್ಯ. ಸತ್ಯವು ಅಸತ್ಯವಾದ ಅಹಂಕಾರವನ್ನು ರಚಿಸೋದು. ಇರತಕ್ಕಂಥ ವಸ್ತುಸ್ಥಿತಿ ಅಹಂಕಾರವನ್ನು ರಚನೆ ಮಾಡೋಲ್ಲ. ಶ್ರವಣ ಸಮಯದಲ್ಲಿ ಗುರುವಿನ ಜೊತೆಗಿರುತ್ತೇವೆ. ಮನಸ್ಸು ತನ್ನ ಭೂತ ಭವಿಷ್ಯತ್ತನ್ನು ಕಳಚಿಕೊಂಡು ಮೌನವಾಗಿರುತ್ತದೆ. ಅದು ಭೂತ ಭವಿಷ್ಯತ್ತು, ಅಲ್ಲಿನ ಸಮಸ್ಯೆಗಳು ಎಲ್ಲನೂ ವರ್ತಮಾನದ ಸಮಸ್ಯೆಯೂ ಬರಲ್ಲ ನಮ್ಮ ತಲೆಗೆ, ಯಾಕೆ ಅದನ್ನು ತೆಗೆದುಹಾಕ್ಬಿಟ್ಟಿರ್ತಾರೆ, ನನಗೆ ಸಂಬಂಧ ಇಲ್ಲ ಅಂತ. ಎಷ್ಟರ ಮಟ್ಟ ಏಕಾಗ್ರತೆಯಿಂದ ಶ್ರವಣ ನಡೆಯುತ್ತದೆ ಎಂದರೆ ನಿಮ್ಮಲ್ಲಿ ಆಲೋಚನೆ ನಿಂತು ಹೋಗುತ್ತದೆ. ಅಷ್ಟು ಮಟ್ಟಿಗೆ ಏಕಾಗ್ರತೆಯಿಂದ ಶ್ರವಣ ಮಾಡಬೇಕು. ಆಲೋಚನೆಯೇ ನಿಂತು ಹೋಗ್ಬಿಡುತ್ತೆ ನಮ್ಮಲ್ಲಿ.
ಆಲೋಚನೆ ನಿಂತು ಹೋಗ್ಬಿಟ್ರೆ ಅಹಂಕಾರ ಇರೋಕ್ಕೆ ಅವಕಾಶ ಇಲ್ಲ. ಅಹಂಕಾರ ಇಲ್ಲವಾಗುತ್ತದೆ, ಆನಂದವಾಗಿರುತ್ತಿಲ್ಲ. ಶ್ರವಣದಿಂದ ಆಚೆಗೆ ಹೋದಾಗ ಪುನಃ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಅಹಂಕಾರ ಹೇಳುತ್ತಂತೆ. ಅದು ಒಳಗಡೆ ಯಾವುದೋ ಒಂದು ಶ್ಲೋಕ ಇದೆ, ಅದು ಹೇಳುತ್ತೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಅದು ಹೇಳುತ್ತಂತೆ ಅಹಂಕಾರ, ನೀನು ಹೋಗಿ ಕೇಳ್ಕೊಂಬ, ನಾನು ಬಂದರೆ ಸ್ವಾಮಿಗಳು ಒಪ್ಪಲ್ಲ, ಅಲ್ಲಿ ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ಕೇಳ್ಕೊಂಬ ಅನ್ನತ್ತಂತೆ. ನಾವು ಆಚೆ ಹೋದರೆ ಮತ್ತೆ ನಮ್ಮನ್ನೇ ಸೇರಿಕೊಳ್ಳುತ್ತೆ. ಶ್ರವಣದಿಂದ ಆಚೆಗೆ ಹೋದಾಗ ಪುನಃ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಆಗ ಕರ್ತ ಅಹಂಕಾರ ಪ್ರಾರಂಭವಾಗುತ್ತದೆ. ಆದ ಕಾರಣ ಚಟುವಟಿಕೆಯಲ್ಲಿದ್ದಾಗ ಸಾಕ್ಷಿಯಾಗಿರಿ. ಅದು ಇಲ್ಲಿಕ್ಕಿದ್ದಾಗ ನಾವು ಆನಂದವಾಗಿರ್ತೀವಿ. ಎದ್ದು ಹೋದ್ಮೇಲೆ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ, ಆದ ಕಾರಣ ಚಟುವಟಿಕೆಯಲ್ಲಿದ್ದಾಗ ಸಾಕ್ಷಿಯಾಗಿರಿ. ಇಲ್ಲಿಂದ ಹೋದ್ಮೇಲೆ ವ್ಯವಹಾರ ಶುರುವಾಗುತ್ತೆ. ಆವಾಗ ನಾವು ವ್ಯವಹಾರವೇ ನಾವು ಆಗಿಬಿಡ್ತೀವಿ. ಅಲ್ಲ, ನೀವು ಏನು ವ್ಯವಹಾರ ಮಾಡ್ತಿರ್ತೀರೋ ಅದನ್ನು ನೀವು ನೋಡ್ತಾ ಇರಬೇಕು. ಸಾಕ್ಷಿಯಾಗಿರಿ, ಕರ್ತರಾಗಬೇಡಿ. ನಾನು ಕರ್ತರು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬೇಡ. ಶರೀರವನ್ನು ನೋಡ್ತೀರಿ. ಯಾವ ರೀತಿ ಅಂದರೆ, ಭಗವಾನ್ ಬುದ್ಧನ ಶಿಷ್ಯಂದು ಒಂದು ಇನ್ಸಿಡೆಂಟ್ ಹೇಳಿದ್ದೆ ನಾನು, ಮತ್ತೆ ಜ್ಞಾಪಿಸ್ಕೊಳ್ಳಿ. ಅವರು ರಾಜ್ಕುಮಾರ ದೀಕ್ಷೆ ತೊಗೊಂಡಿರ್ತಾನೆ ಭಗವಾನ್ ಬುದ್ಧನ ಹತ್ರ. ಒಂದು 15 ದಿವಸನೋ ತಿಂಗಳು ಆಗಿರುತ್ತೆ. ಆಶ್ರಮದ ಊಟ ತಿಂದು ಬೇಸರ ಹತ್ಬಿಟ್ಟಿರುತ್ತೆ. ಈಗಿನ ಕಾಲಕ್ಕೆ ನಮ್ಮೇಲೆ ಆಶ್ರಮಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ರುಚಿಯಾಗಿ. ಅವಾಗ ಅವೆಲ್ಲ ಇರಲಿಲ್ಲ. ಭಿಕ್ಷೆ ತೊಗೊಂಬರೋದು, ಅದು ಹೇಗಿದೆ ಹಾಗೆ ತಿನ್ಬಿಡೋದು, ಅಥವಾ ನೀರಲ್ಲಿ ತೊಳೆದ್ಬಿಟ್ಟು ತಿನ್ನೋದು, ಈ ಥರ ಮಾಡೋದು. ಅದು ತಿಂದು ಅವನಿಗೆ ಬೇಸರ ಆಯಿತು. ಯಾರ ಮನೆಗೆ ನಾವು ಚೆನ್ನಾಗಿ ಊಟ ಮಾಡ್ಕೊಂಬರ್ಬೇಕು ಅಂತ ಯೋಚಿಸ್ತಾ ಇದ್ದಾನೆ. ಯೋಚಿಸ್ತಾ ಇದ್ದರೆ ಭಗವಾನ್ ಬುದ್ಧ ಗೊತ್ತಾಯ್ತು ಅವ್ರಿಗೆ, ನೋಡಪ್ಪ ಇವತ್ತು ಅವ್ರ ಮನೆಗೆ ಭಿಕ್ಷೆ ಕರೆದಿದ್ದಾರೆ, ನಂಗೆ ಹೋಗೋಕ್ಕೆ ಟೈಮ್ ಇಲ್ಲ, ನೀನು ಹೋಗ್ಬಿಟ್ಪ. ಭಾಳ ಸಂತೋಷ ಆಯಿತು, ನಾನು ಅಂದ್ಕೊಂಡಾಗೆ ಹೇಳಿದ್ರು ಅಂತ. ಸರಿ, ಹೋಗಬೇಕಾದ್ರೆ ಯೋಚನೆ ಮಾಡ್ತಿರ್ತಾನೆ ರೂಮಲ್ಲಿ ಕೂತ್ಕೊಂಡು, ಇಂಥದ್ದೆಲ್ಲ ಮಾಡಿದ್ದು ಅವ್ರ ಮನೆಗೆ ಚೆನ್ನಾಗಿ ತಿನ್ನಬೇಕು ಅಂತ. ಸರಿ, ಹೋಗ್ಬೇಕಾದ್ರೆ ಅದೇ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾನೆ, ಏನು ಮಾಡಿರ್ತಾರೋ ಏನೋ, ಇದು ಮಾಡಿರ್ತಾರೋ ಇದು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಊಟಕ್ಕೆ ಕೂತ್ಕೊಂಡ್ರೆ ಇವ್ರಿಗೆ ಬೇಕಾದ್ದೇ ಮಾಡಿದಾರೆ ಹಾಕಿ. ಚೆನ್ನಾಗಿ ಊಟ ಮಾಡ್ತಾರೆ ಸಂತೋಷವಾಗಿ. ಹಬ್ಬ ತೃಪ್ತಿ ಆಯಿತು ಅಂದ್ಕೊಳ್ತಾನೆ. ಇವಾಗ ಈ ಬಿಸಿಲಲ್ಲಿ ಹೋಗಬೇಕಲ್ಲ ಅಂತ ಸಂದೇಹ ಪಡ್ತಿರ್ತಾನೆ. ಆಕೆ ಹೇಳ್ತಾರೆ, ಇಲ್ಲೇ ರೆಸ್ಟ್ ತಗೊಳ್ಳಿ, ಭಾಳ ಬಿಸಿಲಿದೆ, ಸಂಜೆಗೆ ಹೋಗಿ ಮುಂತ್ರಿ ಅಂತಾರೆ. ಹೇಗೆ ಗೊತ್ತಾಗುತ್ತೆ? ನಾನು ಅಂದ್ಕೊಂಡಿದ್ದೆ ಮಾಡಿದೆ, ಮತ್ತು ನನ್ನ ಮನಸ್ಸಿಗೆ ಬಂದಿದೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಆಯಿತು ಅಂತ ಯೋಚನೆ ಮಾಡ್ತಾರೆ. ಮತ್ತು ಇನ್ನೊಂದು ಬರುತ್ತೆ, ನಾನು ಬೌದ್ಧ ಭಿಕ್ಷು ದೀಕ್ಷೆ ತೊಗೊಂಡಿದ್ರೆ ಇವ್ರ ಮಂಚ ಇವ್ರ ಹಾಸಿಗೆ ಹಾಗೆ ಕೂರಿಸೋದು ಅಂದ್ಕೊಳ್ತಾರೆ. ಅಷ್ಟೊತ್ತಿಗೆ ಬಂದು, ನಿಮಗೋಸ್ಕರ ಹೊಸ ಬಟ್ಟೆ ತಂದಿದ್ವಿ, ನೀವು ಉಪಯೋಗಿಸಿ, ನಾಳೆ ದಿವಸ ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಶುರು ಮಾಡ್ತಾಳೆ. ಹೇಗೆ ಗೊತ್ತಾಯ್ತಪ್ಪ ಆಕೆಗೆ? ಏನೋ ಭಕ್ತಿಯಿಂದ ಮಾಡ್ತೀಯಲ್ಲ ಬಿಡು ಅಂದ್ಕೊಂಡು ಹೋಗ್ತಾನೆ. ಮಲಗಬೇಕಾದ್ರೆ ಏನೋ ಒಂದು ಕೆಟ್ಟ ಅಭಿಪ್ರಾಯನೂ ಬರುತ್ತೆ. ಅವಾಗ ಓಡ್ಬಿಡ್ತಾನೆ ಭಗವಾನ್ ಬುದ್ಧನ ಹತ್ರ. ಓಡಿ ಇನ್ನೆಲ್ಲೂ ಕಳಿಸ್ಬೇಡಿ, ನಾನು ಇಲ್ಲೇ ತಿಳ್ಕೊಂಡಿರ್ತೀನಿ, ಬೇಡ ನನಗೆ ಇನ್ನೆಲ್ಲೂ ಹೋಗಲ್ಲ ಅಂತ. ಯಾಕಪ್ಪ ಅಂದರೆ ಇದೆಲ್ಲ ಕಥೆ ಹೇಳ್ತಾರೆ. ಅವು ಭಗವಾನ್ ಬುದ್ಧ ಏನು ಮಾಡ್ತೀವಿ, ಇಲ್ಲ ನಾಳೆನೂ ಅವ್ರ ಮನೆಗೆ ಇದೆ ನನಗೆ ಭಿಕ್ಷಾ, ನಾಳೆನೂ ಅಲ್ಲೇ ಹೋಗ್ಬಿಟ್ಪ ಅಂತಾರೆ. ಈಗ ಒಪ್ಪೋದೇ ಇಲ್ಲ, ಬಲವಂತ ಮಾಡಿ ಮತ್ತೆ ಕಳಿಸ್ಕೊಡ್ತಾರೆ. ಇವಾಗ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಇದು ಮುಖ್ಯ. ನಾವು ಮಾಡತಕ್ಕಂಥ ಕೆಲಸ ನಾವೇ ಗಮನಿಸ್ತಿರ್ಬೇಕು. ಅವಾಗೇನು ಮಾಡ್ದ, ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅದರಲ್ಲಿ ಒಂದಾಗ್ಬಿಟ್ಟಿದ್ದ, ಏನು ಅಂಥದ್ದು ಮಾಡಿದರೆ ಚೆನ್ನಾಗಿ ತಿನ್ನಬೇಕು, ಅದರಲ್ಲೇ ಇದ್ಬಿಟ್ಟ. ಇವಾಗ ಈ ಮನಸ್ಸಿನಲ್ಲಿ ಯಾವ ಆಲೋಚನೆ ಬಂದ್ಬಿಡುತ್ತೋ, ಎಲ್ಲಿ ಗೊತ್ತಾಗುತ್ತೋ ಏನು ಅಂದ್ಬಿಟ್ಟು ತನ್ನನ್ನು ತಾನು ಗಮನಿಸ್ತಾ ಹೋಗ್ತಾ ಇದ್ದಾನೆ. ಒಂದೊಂದು ಹೆಜ್ಜೆ ಎತ್ತಿಡೋದು ಗೊತ್ತಾಗುತ್ತೆ, ಒಂದೊಂದು ಉಸಿರಾಟನೂ ಗೊತ್ತಾಗುತ್ತೆ, ಮನಸ್ಸಿನಲ್ಲಿ ಏನು ಬಂದರೂ ಗೊತ್ತಾಗ್ತಾ ಇದೆ, ಎಲ್ಲವನ್ನೂ ನೋಡ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಊಟಕ್ಕೆ ಕೂತ್ಕೊಳ್ತಾನೆ, ಆಕೆ ಬಡಿಸ್ತಕ್ಕಂಥದ್ದು, ಎಲೆ ಹಾಕಿದ್ದು, ಬಡಿಸೋದೆಲ್ಲ ಗೊತ್ತಾಗ್ತಾ ಇದೆ. ಮತ್ತೆ ಕಲಿಸಿ ಊಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ತನ್ನನ್ನು ತಾನು ಗಮನಿಸ್ತಾನೆ. ಊಟ ಮಾಡೋನು, ನಾನು ಊಟ ಮಾಡ್ತಾಯಿದ್ದೀನಿ, ನಾನು ಊಟ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಗಮನಿಸ್ತಾನೆ. ಇಲ್ಲ, ಊಟ ಮಾಡೋನು ನೋಡ್ತಿದ್ದೀನಿ, ನಾನು ಊಟ ಮಾಡ್ತಿಲ್ಲ, ಊಟ ಮಾಡೋನು ನೋಡ್ತಿದ್ದೀನಿ ಅನ್ನೋದು ಬರುತ್ತೆ. ಯಾವ ಊಟ ಮಾಡೋನು ನೋಡ್ತಿದ್ದೀನಿ
ಅಂದ್ಕೊಂಡು ಒಬ್ಬ ಭಗವಾನ್ ಬುದ್ಧ ಹೇಳಿದ ಇವತ್ತು ಅರ್ಥ ಆಯಿತು, ಇಷ್ಟು ದಿವಸ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಭಗವಾನ್ ಬುದ್ಧನ ಕಾಲಿಗೆ ಬಿದ್ದು, ನೀವು ಹೇಳಿದ್ದು ಇಷ್ಟು ದಿವಸಕ್ಕೆ ಅರ್ಥ ಆಯ್ತು, ನನಗೆ ಊಟ ಮಾಡೋನು ನೋಡಿದೆ ನಾನು. ನಾವೇನು ಮಾಡಿರ್ತೀವಿ, ಕೆಲಸ ಮಾಡಬೇಕಾದ್ರೆ ಅದ್ರಲ್ಲಿ ಒಂದಾಗ್ಬಿಡ್ತೀವಿ. ಒಂದಾಗ್ಬಿಟ್ಟು ಹೇಗಾಗುತ್ತೋ ಏನೋ ಅದೇ ಭವಿಷ್ಯದ ಕಲ್ಪನೆ ಮಾಡ್ತೀವಿ. ಮೊನ್ನೆ ಮಾಡಿದಾಗ ಸರಿ ಹೋಗಲಿಲ್ಲ ಅಂತ ಭೂತಕಾಲಕ್ಕೆ ಹೋಗ್ತೀವಿ. ಆವಾಗ ನಮಗೆ ದುಃಖ ಶುರುವಾಗುತ್ತೆ. ಅದ ಕಾರಣ ಅದಕ್ಕೆ ಹೇಳ್ತಾರೆ, ಇಲ್ಲಿಂದ ಆಚೆ ಹೋದಾಗ ಏನು ವ್ಯವಹಾರ ಮಾಡೋಕೆ ಮಾಡಿ, ಅದೇ ಅಲ್ಲಿ ಸಾಕ್ಷಿಯಾಗಿರಿ. ನಿಮ್ಮ ಚಟುವಟಿಕೆಯನ್ನು ನಿಮ್ಮನ್ನು ನೀವು ಗಮನಿಸುತ್ತೀರಿ. ಆಗ ನೀವು ಎಲ್ಲ ತಾದಾತ್ಮ್ಯ ದೂರವಿರುತ್ತೀರ, ಆನಂದವಾಗಿರುತ್ತೀರಾ. ನಾವೇನು ಮಾಡ್ತಿದ್ವಿ, ಕೇಳಿದ ಮೇಲೆ ಸಂಪೂರ್ಣ ಮರೆತು ಬಿಡ್ತೀವಿ, ಅಥವಾ ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡಿರ್ತೀವಿ. ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಅಷ್ಟು ಮಾತ್ರ. ಅದನ್ನು ಮನಸ್ಸಿನಲ್ಲಿ ತಗೊಂಡು ಆ ಸಾಕ್ಷ್ಯಗಳಿಗೆ ಪ್ರಯತ್ನ ಮಾಡಬೇಕು. ಇದು ಸಾಧ್ಯವಾಗಿದ್ದಲ್ಲಿ, ಅಯ್ಯೋ ಎಲ್ಲಿ ಸ್ವಾಮೀಜಿ ಅದೇ ಸಾಕ್ಷ್ಯಗಳಿಗೆ ನೋಡ್ಲಿಕ್ಕೆ ಹೋದರೆ ಹೇಳ್ತಾರೆ, ನೋಡ್ತೀವಿ ಕೆಲಸ ನಿಂತೋಗ್ಬಿಡುತ್ತೆ, ಮಾಡೋಕ್ಕೆ ಆಗಲ್ಲ, ಇಲ್ಲ ನಿಂತು ಬಂದ್ಬಿಡುತ್ತೆ ಅಂತ ಈ ಥರ ಏನೋ ಹೇಳ್ತಾರೆ. ವೃತ್ತಿಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ನಿದ್ದೆ ಬಂದಾಗ ಆಗುತ್ತೆ, ಕೆಲಸ ಮಾಡೋಕ್ಕೆ ಆಗಲ್ಲ, ಈ ಥರ ಹೇಳ್ತಾರೆ. ಇಲ್ಲ, ಕೆಲಸ ನಡೀತಿರುತ್ತೆ, ನಾವು ನೋಡ್ತಿರ್ಬೋದು. ಇದು ಒಂದು ವೇಳೆ ಈ ಥರ ಸಾಧ್ಯವಾಗಲಿಲ್ಲ ಅಂದರೆ ಎಲ್ಲವನ್ನೂ ದೈವಕ್ಕೆ ಬಿಡಿ, ನಡೀಲಿ ಬಿಡಿ. ಏನು ನಡೀತು, ನಾವು ಏನು ನಡೀತಿದ್ಯೋ ಅದನ್ನು ಬಿಡಿಸ್ಕೊಂಡು ದೂರವಾಗಿರಬೇಕು. ಇವಾಗ ಅವನು ಊಟ ಮಾಡ್ತಿದ್ದ, ಅದು ಊಟದಲ್ಲಿ ಇರಲಿಲ್ಲ, ಊಟ ಮಾಡೋನು ನೋಡ್ತಿದ್ದ. ಅದಕ್ಕೆ ನಮ್ಮಲ್ಲೇ ಹೇಳ್ತಾರೆ, ಊಟ ಮಾಡಬೇಕಾದ್ರೆ ಮೌನವಾಗಿ ಊಟ ಮಾಡಬೇಕು ಅಂತ. ಇದೇ ಉದ್ದೇಶ. ಊಟ ಮಾಡೋದನ್ನೇ ಗಮನಿಸು, ಅದು ಕೇವಲ ಭೌತಿಕ ಶರೀರವಾದಂಥ ಕ್ರಿಯೆ. ನೀನು ಶರೀರಕ್ಕಿಂತ ಅತೀತವಾಗಿರ್ತೀಯ ಅಂತ. ಒಂದು ವೇಳೆ ಸಾಧ್ಯವಾಗಲಿಲ್ಲ ಅಂದರೆ ಎಲ್ಲವನ್ನು ದೈವಕ್ಕೆ ಬಿಡಿ. ನಿಜವಾದ ದೈವವೇ ಮಾಡ್ಕೊಂಡು ಹೋಗ್ತಿದೆ, ನಾವು ಮಧ್ಯೆ ಏನು ಮಾಡ್ತೀವಿ, ನಾನು ಅಂತ ಬರ್ತೀವಿ. ಹೌದಾ? ಏನು ನಡೆಯುತ್ತೋ ನಡೀಲಿ. ಅಲ್ಲ ಸ್ವಾಮೀಜಿ, ಏನು ನಡೆಯುತ್ತೋ ನಡೀಲಿ ಅಂದರೆ ಮುಂದಕ್ಕೇನು ಗತಿ, ಮುಂದಕ್ಕೇನು ಗತಿ ಅನ್ನೋದು ಬಂತು ಸಮಸ್ಯೆ. ನಡೀಲಿ, ಸೊ ವಾಟ್, ಏನು ನಡೀತೋ ನಡೀಲಿ. ಏನು ನಡೆಯುತ್ತೆ, ಮ್ಯಾಕ್ಸಿಮಮ್ಮು ಒಂದು ಪ್ರಾಣ ಹೋಗುತ್ತೆ. ಅಲ್ಲ, ಮ್ಯಾಕ್ಸಿಮಮ್ ಅಂದರೆ ಪ್ರಾಣ ಹೋಗುತ್ತೆ, ಇಲ್ಲ ಅಂದರೆ ಅವಮಾನ ಆಗುತ್ತೆ ಅಂತೀವಿ. ಅವಮಾನ ಅಂದ್ರೇನು, ಏನಿದೆಯೋ ಅದನ್ನು 10 ಜನಕ್ಕೆ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಟಿರ್ತೀವಿ. ಒಂದು ಸಲ ಗೊತ್ತಾಗ್ಬಿಟ್ರೆ ಇನ್ನು ಧೈರ್ಯ. ಒಂದು ಸಲ ಗೊತ್ತಾಗ್ಬಿಟ್ರೆ ಧೈರ್ಯ. ಇನ್ನು ಯಾರು ಏನು ಅಂದ್ಕೊಳ್ಳೋದೇ ಮುಂಚೆ ನಾವು ಭಯಪಡ್ತಿರ್ತೀವಿ. ಈಗ ಸುಮ್ಮನೆ ದೃಷ್ಟಾಂತ ಕೇಳ್ತೀನಿ. ಈ ಸಾಮಾನ್ಯವಾಗಿ ಅದನ್ನು ಸಾಧು ಪರಿಷತ್ತು, ಪರಿವ್ರಾಜಕ ಪರಿಷತ್ ಅಂತ ಅಂಧದಲ್ಲಿ ನಡೆಯುತ್ತೆ. ಸಾಕಷ್ಟು ಜನ ಸ್ವಾಮಿಗಳು ಬಂದಿರ್ತಾರೆ. ಪ್ರತಿಯೊಬ್ಬ ಸ್ವಾಮಿಯೂ ಒಬ್ಬ ಶಿಷ್ಯನ ಕರ್ಕೊಂಡ್ಬಂದಿರ್ತಾರೆ. ಅವರು ಎಲ್ಲ ಬಟ್ಟೆ ಹಾಕ್ಕೊಂಡಿದ್ದೆ, ಬಿಳಿ ಬಟ್ಟೆ ಶಿಷ್ಯ, ಕಾಷಾಯ ಬಟ್ಟೆ ಹಾಕ್ಕೊಂಡಿದ್ದೆ ಎಲ್ಲ ಬಟ್ಟೆ ಶಿಷ್ಯ ಇರ್ತಾನೆ ಪ್ರತಿಯೊಬ್ಬರಿಗೂ. ಈ ಕೈವಲ್ಯಾನ ಸ್ವಾಮೀಜಿ ಒಬ್ಬರೇನೆ, ಯಾರಿಲ್ಲ ಜೊತೆಗೆ. ಈ ಒಂದು ಖರ್ಚು ಬರುತ್ತೆ ಕೈಲಷ್ಟೇ. ಅದಕ್ಕೆ ಇವಾಗ ನಾವು ಅವ್ರು ಏನು ಅಂದ್ಕೊಳ್ತಾರೋ ಬೇರೆಯವರು ಅಂತ ಭಯಪಟ್ಟರೆ ಆವಾಗ ನಮ್ಮ ಮನಸ್ಸಿಗೆ ಹಿಂಸೆ ಆಗುತ್ತೆ. ಮತ್ತು ಅದಕ್ಕೆ ಏನು ಮಾಡೋಕ್ಕೆ, ಒಬ್ಬ ಶಿಷ್ಯನ ತಗೋಬೇಕು. ಶಿಷ್ಯನ ತೊಗೊಂಡ್ರೆ ಅವ್ರ ಸಂಸಾರ ಎಲ್ಲ ಸಾಕಬೇಕು. ಭಾಳ ರಾಮಾಯಣ ಅದೆಲ್ಲ. ಹೊರಗಡೆ ಗೊತ್ತಾಗಲ್ಲ, ಒಳಗಡೆ ಒದ್ದಾಡ್ತಿರ್ತಾರೆ. ಯಾರೇನೋ ಅಂದ್ಕೊಳ್ಳಿ ಬಿಡು, ಬಸ್ ಏನೋ ಅನ್ಕೋ ನನಗೆ ಅಂದಾಗ ನಮಗೆ ನೆಮ್ಮದಿ ಇರುತ್ತೆ. ಆದರೆ ಎಲ್ಲವೂ ದೈವ ನಡೆಸ್ಕೊಂಡು ಹೋಗ್ತಾ ಇದೆ, ಇನ್ನು ನಾವ್ಯಾಕೆ ಒದ್ದಾಡಬೇಕು? ಯಾರನ್ನೇನು ಅಂದ್ಕೊಳ್ಳಿ, ದೇವರೇ ನಡೆಸಿದ್ದಾನೆ. ದೈವ ಎಲ್ಲವೂ ನಡೆಸುತ್ತದೆ, ನಾನು ಕೇವಲ ವಾಹನ, ಒಂದು ಮಾರ್ಗ, ನಿಮಿತ್ತ ಮಾತ್ರ ಎಂಬುದನ್ನು ಗ್ರಹಿಸಿ. ನೀವು ಕರ್ತ ಆಗಬೇಡಿ, ದೈವೇ ಕರ್ತ ಎಂಬುದನ್ನು ಗ್ರಹಿಸಿ. ದೇವರು ನಡೆಸ್ಕೊಂಡು ಹೋಗ್ತೇನೆ. ಒಂದು ವೇಳೆ ಏನೋ ಕಷ್ಟ ಪರಿಸ್ಥಿತಿ ತೊಗೊಂಬಂದ ಅಂದ್ರೂ ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾನೆ. ನಾನು ಹೇಳ್ತಿಲ್ಲ, ಇವತ್ತಿನ ದಿವಸ ನಮಗೆ ಕೆಟ್ಟದಾಗಿ ಕಾಣ್ಬೋದು, ಅದೇ ಒಳ್ಳೆಯದಾಗುತ್ತೆ
ಹೌದಾ? ಇವತ್ತೇನು ನಡೆಯುತ್ತೋ ಅದು ನಮ್ಮ ಜೀವನಕ್ಕೆ ಒಳ್ಳೆಯದ ಕೆಟ್ಟದೋ ಇವತ್ತು ನಿಶ್ಚಯ ಮಾಡೋಕ್ಕಾಗಲ್ಲ, ನಾವು ಸಾಧ್ಯವೇ ಇಲ್ಲ. ನಿಮಿತ್ತ ಮಾತ್ರ ಎಂಬುದನ್ನು ಗ್ರಹಿಸಿ, ನೀವು ಕರ್ತ ಆಗಿಬೇಡಿ, ದೈವವೇ ಕರ್ತ ಎಂಬುದನ್ನು ಗ್ರಹಿಸಿ. ಈ ರೀತಿ ದೈವನ ಕುರಿತು ಚಿಂತಿಸ ಸಾಧ್ಯವಿಲ್ಲವೆಂದರೆ ಅಯ್ಯೋ ಸ್ವಾಮೀಜಿ ಇದೂ ಆಗೋಲ್ಲ. ಏನೋ ಒಂದ್ಸಲ ಅಂದ್ಕೊಳ್ತೀವಿ ಪರಮಾತ್ಮ ನಿನ್ನ ಇಚ್ಛೆ ಅಂತ, ಮತ್ತೆ ಶುರುವಾಗುತ್ತೆ ಒದ್ಲಾಟ. ಎಲ್ಲ ನಿನ್ನಂತೆ ಆಗಲಿಯಪ್ಪ. ಡಿ ವಿ ಜಿಯವ್ರು ಹೇಳ್ತಾರೆ, ಎಲ್ಲಿ ಯಾವ ರೀತಿ ಇರಬೇಕಂದ್ರೆ ನಾವು ಸಿದ್ಧನಿರೋ ಸಕಲಕ್ಕೂ, ಏನು ನಡೆಯುತ್ತೋ ನಡೀಲಿ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ. ನಮ್ಮ ಪ್ರಾರಬ್ಧ ಕರ್ಮ ಅನ್ನತಕ್ಕಂಥದ್ದು ಭಾಳಷ್ಟು ಒದ್ದಾಡಿಸ್ತಾ ಇದೆ, ಒದ್ದಾಡಿಸ್ಲಿ. ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ದೆ. ದೇವರು ಕೂಡ ನಮ್ಮ ಕಡೆ ನೋಡ್ತಿಲ್ಲ ಅಂದರೆ ದೇವರು ನಿದ್ದೆ ಮಾಡಲಿ. ಏನು ಪ್ರಾರ್ಥನೆ ಮಾಡೋಕ್ಕೂ ಹೋಗಬೇಡ, ಏನಕ್ಕೂ ಹೋಗಬೇಡ, ದೈವ ನಿದ್ರಿಸಲಿ. ಯಾಕೆಂದರೆ ಅದ್ಭುತಗಳು ಅರಿದಲ್ಲ ನಮ್ಮ ಜೀವನದಲ್ಲಿ. ನಾವು ಅಂದ್ಕೊಳ್ದೇ ಇರತಕ್ಕಂಥ ಏನು ಆಗುತ್ತೆ ಅನ್ನೋದು ಅಪರೂಪ ಅಲ್ಲ, ಅದೇ ಆಗುತ್ತೆ. ಯಾಕೆಂದರೆ ಭವ್ಯಕ್ಕೆ ಹದ್ದಿಲ್ಲ. ಭವಿಷ್ಯತ್ತು ಹೀಗೇ ನಡೀಬೇಕು ಅಂತ ನಾವು ಅಂದ್ಕೊಂಡ್ರು ಯಾರಿಗೂ ಸಾಧ್ಯವಿಲ್ಲ. ನಾವುಗಳು ಅಷ್ಟು ಪ್ರಯತ್ನ ಮಾಡಲ್ಲ. ಈ ರಾಜಕೀಯ ವ್ಯಕ್ತಿಗಳು ತಗೊಳ್ಳಿ, ಇಂದಿರಾ ಗಾಂಧಿ ಎಷ್ಟು ಪ್ರಯತ್ನ ಮಾಡಿದ್ಲು ತಮ್ಮ ಕುಟುಂಬನೇ ಇರಬೇಕು ಅಂತ. ಸಂಜಯ್ ಗಾಂಧಿ ತಯಾರು ಮಾಡಿದ್ಲು. ಅವನು ಏನು ಕೆಲಸಕ್ಕೆ ಬಂದಿರೋ ವ್ಯಕ್ತಿನ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ತನಕ ತೊಗೊಂಬಂದ್ಲು. ಸರಿ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ, ಚೂರಾಗೋದ. ಹೌದಾ? ಮತ್ತು ರಾಜೀವ್ ಗಾಂಧಿ ಬಿಡಲಿಲ್ಲ, ರಾಜೀವ್ ಗಾಂಧಿ ತೊಗೊಂಬಂದು ಅವನ್ನ ಹತ್ಯೆ ಮಾಡಿಬಿಟ್ರು. ಒಂದು ವೇಳೆ ಪ್ರೈಮ್ ಮಿನಿಸ್ಟರ್ ಮಾಡದಿರ ಇದ್ದಿದ್ರೆ ಅವನ ಹತ್ಯೆ ಆಗ್ತಿರ್ಲಿಲ್ಲ. ಒಂದು ರೀತಿ ನೋಡಿದ್ರೆ, ಯಾಕೆ ಪೈಲಟ್ ಆಗಿದ್ದ, ಯಾರಿಗೂ ವಿರೋಧ ಇರಲಿಲ್ಲ. ಯಾವ ಪ್ರೈಮ್ ಮಿನಿಸ್ಟರ್ ತೊಗೊಂಬಂದ್ರು ಅವ್ನು ಸಿಲೋನು ಇವ್ರಿಗೆ ವಿರೋಧ ಅಲ್ಲ. ಅಂದರೆ ಇವಾಗ ಆಕೆ ಮಾಡಿದ್ದೇನಾಯಿತು, ಇಬ್ಬರು ಮಕ್ಕಳನ್ನು ಕಳ್ಕೊಂಡ್ರಾಗೈತೆ. ಹೋಗಲಿ, ಅದೇ ಕುಟುಂಬನೇ ಬಂತು ಅಂದ್ರೆ ಇವಾಗ ಏನಾಗಿದೆ ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಧ್ಯವಿಲ್ಲ. ಅಲ್ಲಿಂದ ಹತ್ತ ಕಡೆ ಮಾಲ್ಬಾರ್ದು. ಇಲ್ಲೇ ಇರ್ತೀರಿ. ಈ ರೀತಿ ದೈವವನ್ನು ಕುರಿತು ಚಿಂತಿಸ ಸಾಧ್ಯವಿಲ್ಲವೆಂದರೆ, ಅಂದರೆ ಶ್ರವಣ ಮಾಡಿ ಮತ್ತೆ ನಾವು ವ್ಯವಹಾರಕ್ಕೆ ಹೋದಾಗ ಸಾಕ್ಷ್ಯ ನೋಡ್ತಾ ಕೆಲಸ ಮಾಡಬೇಕು, ಆವಾಗ ಆನಂದವಾಗಿರ್ತೀರ. ಇಲ್ಲ ಆ ರೀತಿ ಆಗಲಿಲ್ಲ ಅಂದರೆ ದೇವರು ನಡೆಸ್ತಾ ಇದ್ದಾನೆ, ಮತ್ತು ಏನೇನು ನಡೀತು ನಡೀಲಿ, ಆಗಿದ್ದೇ ಒಳ್ಳೆಯದು. ದೇವರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ದೇವರಿಲ್ಲ. ಹೌದಾ? ನಮ್ಮ ಒಳ್ಳೆಯದಕ್ಕೆ ಮಾಡಿಯಾನೆ, ಏನು ನಡೀತಾ ನಡೀಲಿ. ಇಲ್ಲ ಸ್ವಾಮೀಜಿ, ಹಾಗೂ ದೈವದಲ್ಲಿ ನಮ್ಗೆ ಅಷ್ಟೊಂದು ವಿಶ್ವಾಸ ಇಲ್ಲ ಅಂದರೆ ಪ್ರಾರಬ್ಧ ಏನು ನಡೀತಾ ಇದೆಯೋ ಪ್ರಾರಬ್ಧ ಪ್ರಕಾರ ನಡೆಯುತ್ತೆ. ಏನೆಲ್ಲವೂ ನಡೆಯುತ್ತದೋ ಅದು ಪ್ರಾರಬ್ಧ ಪ್ರಕಾರ ನಡೆಯುತ್ತದೆ. ನೀವೇನನ್ನೂ ಮಾಡುತ್ತಿಲ್ಲ, ಅದು ಹಾಗೇ ಆಗಬೇಕಾಗಿತ್ತು, ಹಾಗೇ ಆಗುತ್ತದೆ. ಹಾಗೆ ಆಗಬೇಕಾಗಿತ್ತು, ಹಾಗೇನೇ ಆಗಿತ್ತು. ಅದು ಪೂರ್ವ ನಿಯೋಜಿತವಾದದ್ದು. ಆ ರೀತಿ ಆಗಬೇಕು ಅಂತಿತ್ತು. ಇವಾಗ ನಾವು ನಿನ್ನೆ ಅನೌನ್ಸ್ ಮಾಡಿದ್ವಿ, ಇವರು ಕ್ಲಾಸ್ ತಗೊಳ್ಳಿ ಸ್ವಾಮೀಜಿ ಅಂದರು, ಆಯ್ತೇಳಿ ಅಂತ ಅನೌನ್ಸ್ ಮಾಡಿದ್ವಿ. ಮತ್ತು ಬೆಳಗ್ಗೆ ಎದ್ದು ಇದೆಲ್ಲ ಶುದ್ಧಿ ಮಾಡಿದ್ಮೇಲೆ ಈ ಚಾಪೆಗಳು ಹಾಕಿ, ಮತ್ತು ಇಲ್ಲಿ ನಾನು ಕೂತ್ಕೊಂಡು ಜನ ಇಲ್ಲೆಲ್ಲ ಕೂತ್ಕೊಳ್ಳೋ ಥರ ಮಾಡೋಣ ಅಂತ ಇವರು ರಮೇಶ್ ಅವ್ರಿಗೆ ಹೇಳಿದೆ. ಪುಟ್ಟ ಚಾಪೆಗಳಿದೆ ಒಳಗಡೆ, ಅದನ್ನು ಹಾಕೋಣ ಅಂತ. ಅವರು ಇಲ್ಲ, ಇನ್ನೊಂದು ದೊಡ್ಡ ಚಾಪೆ ತರ್ತೀನಿ ಅಂತ ಹೋದರು. ಮತ್ತು ಇನ್ನೂ ಬಂದಿಲ್ಲ. ಅದೇ ಹೇಳಿದ, ಆ ಚಾಪೆ ತೊಗೊಂಡು ಬಂದಿಲ್ಲ ಅಂತ ಇಟ್ಕೊಳ್ಳಿ. ಬಂದಿಲ್ಲ. ಹೌದಾ? ಆಮೇಲೆ 12:05 ಆಯಿತು, ಯಾರೂ ಬರಲಿಲ್ಲ. ಹೋಗ್ಲಿ ಬಿಡು, ನಾನೇ ಓದ್ತಾ ಕೂತಿರೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಇವ್ರು ಬಂದರು. ಅಂದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಆಯಿತು, ಬಂದ್ರಲ್ಲ ಒಬ್ಬರಾದ್ರು.
ಮತ್ತೆ ಶುರು ಮಾಡಿದೆ, ಮತ್ತು ನೀವು ಬಂದ್ರಿ, ಮತ್ತು ಇವ್ರು ಬಂದರು. ಯಾವ ರೀತಿ ನಡೆಯಬೇಕು ಆ ರೀತಿ ನಡೆಯುತ್ತೆ. ನಮ್ಮ ಅಂದ್ಕೊಂಡ ಪ್ರಕಾರ ನಡಲಿಲ್ಲ ಅಂದರೆ ನೀನು ಅಂದ್ಕೊಂಡಿದ್ದು ತಪ್ಪು. ನಾವೇನು ಮಾಡ್ತೀವಿ, ನಾನು ಅಂದ್ಕೊಳ್ಳೋದು ಕರೆಕ್ಟು, ದೇವ್ರ ತಪ್ಪು ಅಂತೀವಿ. ಆ ಮಟ್ಟಕ್ಕೆ ಹೋಗ್ತೀವಿ ನಾವು. ಇವಾಗ ದೇವ್ರ ಹತ್ರ ಹೋಗಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ, ನಿಂಗೆ ಗೊತ್ತಿಲ್ಲಪ್ಪ, ನಾನು ಹೇಳ್ತೀನಿ ಕೇಳು, ಹೀಗೆ ಮಾಡು ಸರಿ ಹೋಗುತ್ತೆ ಅಂತೀವಿ. ಹೌದಾ? ಹಾಂ, ಹೇಗೆ ನಡೀಬೇಕೋ ಹಾಗೆ ನಡೆಯುತ್ತೆ. ಒಂದು ತೆಲುಗುದಲ್ಲೊಂದು ಹಾಡು ಕೀರ್ತನೆ ಬರ್ದಿದ್ದಾರೆ, ಏನಂತ, ನಿಧಿ ಕಾನಿಧಿ ನಿಕುಲೇನಿಧಿ రమ్మన్న రాదు, నిధి అయినది నీ కొరకున్నది పొమ్మన్న పోదు, లేని దానిని రమ్మనకు మరి ఉన్నదానిని పొమ్మనకు, రకపోకుల వాడుక తెలియక వేడుక లేదనకు. నీది కానిది నీకు లేనిది, ನಿನ್ನದಲ್ಲದ್ದು ನಿನಗಿಲ್ಲದ್ದು ಬಾ ಎಂದರೂ ಬರೋದು. ಹೌದಾ? ನಿನಗಾಗಿರುವುದು ನಿನ್ನದಾಗಿರುವುದು ಹೋಗೆಂದರೂ ಹೋಗೋದು. ಬಂದದ್ದನ್ನು ಬೇಡವೆನ್ನು ಬೇಡ, ಬಾರದ್ದನ್ನು ಬೇಕೆನ್ನು ಬೇಡ. ಬಂದದ್ದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಷ್ಟು ಮಾತ್ರ ನೋಡ್ಕೊ. ಅದ ಕಾರಣ ಪ್ರಾರಬ್ಧವೇ ಒಂದು. ಇನ್ನೂ ಒಂದು ಬರುತ್ತೆ, ಅಯ್ಯೋ ಸ್ವಾಮಿ ಪ್ರಾರಬ್ಧ ಅಂತೀರಾ, ಎಷ್ಟು ಕಷ್ಟ ನೋಡಿ. ಈ ಏನು ಪ್ರಾರಬ್ಧ ಇದು, ಯಾವ ಜನ್ಮದಲ್ಲಿ ನಾವು ಏನು ಎಷ್ಟೊಂದು ಅಧ್ವಾನ ಮಾಡಿರ್ತೀವ ಅಂತೇನೋ ಅಂತೀವಿ. ಕಷ್ಟ ಅನುಭವಿಸಿದ್ರೆ ಅಷ್ಟು ಪಾಪ ಕಮ್ಮಿ ಆಯ್ತು ನಮ್ಮ ಅಕೌಂಟಲ್ಲಿ. ಪಾಪ ಕಮ್ಮಿ ಆಗ್ತಿದೆ ಅಂದಾಗ ನಾವು ಸಂತೋಷ ಪಡಬೇಕು, ದುಃಖ ಪಡಬೇಕು? ಸಂತೋಷ. ಯಾವ ಈ ಜನ್ಮದಲ್ಲಿ ಏನೇನು ಮಾಡಿದ್ವೋ ಪರಮಾತ್ಮ ನಮ್ಮ ಪ್ರಯತ್ನ ಇಲ್ಲದಿರ ತಾನೇ ಏನೊಂದು ವ್ಯವಸ್ಥೆ ಮಾಡಿ ನಮ್ಮ ಮಲವನ್ನೆಲ್ಲ ತೊಳಿತಾ ಇದ್ದಾನೆ. ಮಗು ಆಡ್ಕೊತ ಇರುತ್ತೆ, ಮಣ್ಣಲ್ಲಿ ಬಿದ್ದು ಎಲ್ಲ ಕೆಲಸ ಆಡ್ಕೊಳ್ತಿರುತ್ತೆ ತನ್ನ ಪಾಡಿಗೆ ತಾನು. ತಾಯಿ ಅಯ್ಯೋ ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ ಅಂತ ತಗೊಂಡು ಮಲ ಎಲ್ಲ ತೊಳಿಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಓ ಅಂತ ಅಳುತ್ತೆ, ಇಲ್ಲ ಯಮದೂತ ಕೈ ಸಿಗಾಕೊಂಡೆ ನಾನು ಅನ್ನೋ ಥರ ಅಳುತ್ತದೆ. ಯಾಕೆ? ಆ ತಾಯಿ ಉದ್ದೇಶ ಗೊತ್ತಾಗಿಲ್ಲ. ಅದೇ ರೀತಿ ನಮಗೆ ಪರಮಾತ್ಮ ಉದ್ದೇಶ ಏನಿದೆ ಗೊತ್ತಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ದೇವ್ರು ನಮ್ಗೆ ಕಷ್ಟ ಕೊಡ್ತೇನೆ ಅಂತೀವಿ. ಅಲ್ಲ, ಪಾಪ ಅನ್ನೋ ಹೋಗುತ್ತೆ ಅಂದಮೇಲೆ ಪುಣ್ಯ ಬರುತ್ತಿನ್ನ, ಪುಣ್ಯನೇ ಉಳಿಯುತ್ತೆ. ಆಗ ಜೀವನ ನೆಮ್ಮದಿಯಾಗಿರುತ್ತೆ. ಅದು ಪ್ರಾರಬ್ಧ ಪ್ರಕಾರ ನಡೆಯುತ್ತದೆ. ನೀವೇನನ್ನು ಮಾಡುತ್ತಿಲ್ಲ, ಅದು ಹಾಗೆ ಆಗಬೇಕಾಗಿತ್ತು, ಹಾಗೇ ಆಗುತ್ತದೆ. ಅದು ಪೂರ್ವ ನಿಯೋಜಿತವಾದದ್ದು. ಎಲ್ಲರೂ ಇಲ್ಲಿ ಬರಬೇಕಾದ್ರೆ ಇದು ಹೊತ್ಕೊಂಡ್ಬಂದ್ಬಿಟ್ಟಿರ್ತೀವಿ. ಯಾವುದು? ಬ್ಲೂ ಪ್ರಿಂಟು. ನಮ್ಮ ಜೀವನ ಹೀಗೆ ನಡೀಬೇಕು ಅನ್ನೋದು ತಯಾರಾಗಿಬಿಟ್ಟಿರುತ್ತೆ. ಅದರಲ್ಲಿ ಆಯು, ವಿತ್ತ, ಕರ್ಮ, ವಿದ್ಯಾ, ವಿಧಾನ. ಆಯು ಎಷ್ಟು ವರ್ಷ ಬದುಕಬೇಕು ಅನ್ನೋದು ಮುಂಚೆ ನಿಶ್ಚಯ ಆಗ್ಬಿಟ್ಟಿರುತ್ತೆ. ಗರ್ಭದಲ್ಲಿರ್ಬೇಕಾದ್ರೆ ನಿಶ್ಚಯ ಆಗ್ಬಿಡುತ್ತೆ ಆಯು. ಕರ್ಮ, ಏನು ಕರ್ಮ ಮಾಡಬೇಕು ಜಗತ್ತಲ್ಲಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದು ನಿಶ್ಚಯ ಆಗಿದೆ. ಆಯು ಕರ್ಮ. ವಿತ್ತ, ಎಷ್ಟು ದುಡ್ಡು ಅನುಭವಿಸ್ಬೇಕು, ಎಷ್ಟು ಭೋಗ ಅನುಭವಿಸ್ಬೇಕು. ಕರ್ಮ ಏನು? ಆಯು, ಕರ್ಮ, ವಿತ್ತ. ವಿತ್ತ ಅಂದರೆ ಎಷ್ಟು ದುಡ್ಡು ಅನುಭವಿಸ್ಬೇಕು. ಆಯು, ವಿತ್ತ, ಆಯು, ಕರ್ಮ, ವಿತ್ತ, 5. ಆಯು, ಕರ್ಮ, ವಿತ್ತ, ನಿಧನ. ಸಾವು ಯಾವ ರೀತಿ ಯಾವಾಗ ಬರಬೇಕು. ಇನ್ನೊಂದೇನಿದೆ, ಆಯು, ಕರ್ಮ, ವಿತ್ತ, ನಿಧನ. ಯಾವ ರೀತಿ ಸಾವನ್ನು ತಗೊಂಡು ಬರಬೇಕು ಅಂತ ಇನ್ನೊಂದು ಜ್ಞಾಪಕ ಬರುತ್ತೆ, ಹೇಳ್ತೀನಿ. ಇದು ಅಂದರೆ ಮುಂಚೆ ನಿಶ್ಚಯ ಆಗಿಬಿಟ್ಟಿದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ನಿಶ್ಚಯದೊಳಗಡೆ ನಡೆಯುತ್ತೆ ಹೊರತು ನಮ್ಮ ಇಷ್ಟ ಪ್ರಕಾರ ನಡೆಯಲ್ಲ. ಅಂದಮೇಲೆ ಶ್ರವಣ ಕೇಳಿದ ಮೇಲೆ ಸಾಕ್ಷಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅದು ಬೆಸ್ಟು. ಆಗಲಿಲ್ಲ ಅಂದರೆ ಪರಮಾತ್ಮ ನಿನ್ನ ಇಚ್ಛೆ, ಅದು ಆಗಲಿಲ್ಲ ಅಂದರೆ ಪ್ರಾರಂಭ. ಬಸ್ ಈ ರೀತಿ ದೈವನ ಕುರಿತು ಚಿಂತಿಸಲು ಸಾಧ್ಯವಿಲ್ಲ ಅಂದರೆ ಮತ್ತೊಂದು ತಾಂತ್ರಿಕತೆ ಪ್ರಾರಬ್ಧ. ಹಾಗೇ ಆಗುತ್ತದೆ. ಅದು ಪೂರ್ವ ನಿಯೋಜಿತವಾದದ್ದು. ಇವುಗಳೆಲ್ಲ ಬಹಳ ಸುಲಭವಾದ ವಿಷಯಗಳು. ಈಗಿನ ಕಾಲಕ್ಕೆ ಕಷ್ಟವಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ಬಹಳ ಯಾವಾಗಲೂ ಅವಾಗ ಈ ಥರ ತಗೊಳ್ಳೋರು ಜೀವನನ. ಅದಾದರೆ
ಇವಾಗ ಕಷ್ಟ ಅವೆಲ್ಲ. ಯಾಕೆ ಇಲ್ಲ, ಇವಾಗ ಅಬ್ದುಲ್ ಕಲಾಂ ಅಂತವ್ರು ಉದ್ದೇಶ ಮಾಡ್ತಾನೆ, ಹ್ಯಾವ್ ಎ ಡ್ರೀಮ್ ಆ್ಯಂಡ್ ಮೇಕ್ ಇಟ್ ರಿಯಲ್. ಒಂದು ಕಲ್ಪನೆ ಮಾಡ್ಕೊ, ಅದನ್ನು ಸತ್ಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು, ಉನ್ನತವಂತ ಆಸೆ ಇಟ್ಕೊ, ಅದಕ್ಕೋಸ್ಕರ ಪ್ರಯತ್ನ ಮಾಡು ಅಂತಾರೆ. ಅಂದಮೇಲೆ ಈಗಿನ ಕಾಲದಲ್ಲಿ ಆ ಪ್ರಾರಬ್ಧ ಅದೆಲ್ಲ ಏನಿಲ್ಲ, ನಾವು ಅಂದ್ಕೊಂಡಂತೆ ಆಗುತ್ತೆ ಅನ್ನೋದು ಬರುತ್ತೆ ನಮಗೆ. ಹಿಂದಿನ ಕಾಲಕ್ಕೆ ಆಗಿರಲಿಲ್ಲ. ಜೀವನ ಮಾಡೋರು ಶಾಸ್ತ್ರೀಯವಾಗಿ ಏನು ಬಂದರೂ ಸಮಾಧಾನ ಒಪ್ಕೊಳ್ಳೋರು. ಈಗಿನ ಕಾಲದಲ್ಲಿ ಕಷ್ಟ ಕಾಣುತ್ತೆ. ಹಿಂದಿನ ಕಾಲದಲ್ಲಿ ಈ ಸರಳ ಹಾಗೂ ಸುಲಭ ವಿಷಯಗಳು ಲಕ್ಷಾಂತರ ಜನಗಳಿಗೆ ಮೌನ, ಶಾಂತಿ, ಅಹಂಕಾರ ರಹಿತಗಳನ್ನು ಪಡೆಯಲು ಸಹಾಯವಾಗಿತ್ತು. ಮೌನವಾಗಿ, ಶಾಂತವಾಗಿ, ಅಹಂಕಾರ ರಹಿತವಾಗಿ ಜೀವನ ಮಾಡೋರು. ಏಕೆಂದರೆ ಅವರು ನಂಬಬಲ್ಲವರಾಗಿದ್ದರು. ಅವರು ದೈವ ನಂಬ್ತಿದ್ರು, ಪ್ರಾರಬ್ಧ ನಂಬ್ತಿದ್ರು ಮತ್ತು ಗುರುವಾಕ್ಯಗಳು ನಂಬ್ತಿದ್ರು. ಈಗ ನಮ್ಮಲ್ಲಿ ದೈವ ನಂಬಲ್ಲ ನಾವು. ಇದರಲ್ಲಿ ಊಟಿನಲ್ಲಿ ಅದೇ ನೀಲಗಿರಿ ಬೆಟ್ಟದ ಮೇಲೆ ಯಾವುದೋ ಒಂದು ಪ್ಲೇಸ್ಗೆ ಹೋಗಿದ್ವಿ ನಾವು. ಅಲ್ಲಿ ಅದು ಪ್ರಪಂಚದಲ್ಲೇ ಉನ್ನತವಾದಂಥ ಕ್ಲೈಮೇಟು, ಸ್ವಿಟ್ಜರ್ಲ್ಯಾಂಡ್ ಕ್ಲೈಮೇಟು. ಆ ನೀಲಗಿರಿಯಿಂದ ಆ ಜಾಗ ಒಂದಿದೆ, ಏನು ಹೆಸರು, ಆ ಕ್ಲೈಮೇಟು ಪ್ರಪಂಚದಲ್ಲೇ ಬೆಸ್ಟ್ ಕ್ಲೈಮೇಟ್ ಅಂತ. ಅಲ್ಲಿಂದ ಅಲ್ಲೊಬ್ಬ ಚಿನ್ಮಯ ಮಿಷನ್ ಬ್ರಹ್ಮಚಾರಿ ಇದ್ದರು. ಅವ್ರ ಮನೆಗೆ ಹೋದ್ವಿ. ಅದೇ ನೀಲಗಿರಿ ಬೆಟ್ಟದಲ್ಲಿ ಒಂದು ಹಳ್ಳಿ, ಅವ್ರ ಮನೆಗೆ ಹೋದ್ವಿ. ಸೊ ತಂದೆ ಮಾತಾಡ್ತಾ ಕೂತಿದ್ರು ನನ್ನ ಹತ್ರ, ಆ ಬ್ರಹ್ಮಚಾರಿ ತಂದೆ. ಅವ್ರು ಹೇಳ್ತಿದ್ರು, ಪೂರ್ವದಲ್ಲಿ ಮಳೆ ಬರಲಿಲ್ಲ ಅಂದರೆ ಅವರೊಂದು 8 ಜನ ಕೂತ್ಕೊಂಡು ವಿರಾಟ ಪರ್ವನ ಪಾರಾಯಣ ಮಾಡೋದಂತೆ. ಮಹಾಭಾರತದಲ್ಲಿ ಪಾರಾಯಣ ಮಾಡಿದ ತಕ್ಷಣ ಮಳೆ ಬಂದ್ಬಿಡೋದು. ಇವಾಗ ಅದೇ 8 ಜನ ಇದ್ದಾರಂತೆ. ಇವಾಗ ಕೂತ್ಕೊಂಡು ಮಾಡಿದ್ರೆ ಮಳೆ ಬರೋಲ್ಲ ಅಂತ. ಇವಾಗ ಯಾಕೆ ಬರೋಲ್ಲ? ಆವಾಗ ಪಾರಾಯಣ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಇತ್ತು, ನಂಬಿಕೆ ಇತ್ತು. ಈಗ ಈ ಪಾರಾಯಣಕ್ಕೂ ಅದಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಬರುತ್ತೆ, ಹೌದಾ? ಸೊ ಅದು ವಿವೇಕ ಆಗಲ್ಲ. ನಂಬಿಕೆ ಯಾವಾಗಿಲ್ವೋ ಅವಾಗ ನಡೆಯಲ್ಲ. ಜನರಿಗೆ ಮೌನ ಆಗಿನ ಕಾಲಕ್ಕೆ ಇತ್ತು, ನಂಬ್ತಿದ್ರು ಲಕ್ಷಾಂತರ ಜನರಿಗೆ. ಏಕೆಂದರೆ ಅವರುಗಳು ನಂಬಬಲ್ಲವರಾಗಿದ್ದರು. ಅದೃಷ್ಟ, ಸೂಫಿಯರು ಹೇಳುವ ಕಿಸ್ಮತ್ ಲಕ್ಷಾಂತರ ಜನಕ್ಕೆ ಸಹಾಯಕವಾಗಿತ್ತು. ಕಿಸ್ಮತ್ ಅದೃಷ್ಟ, ಅದೃಷ್ಟ ಅನ್ನತಕ್ಕಂಥದ್ದು ಲಕ್ಷಾಂತರ ಜನಕ್ಕೆ. ಅದು ಹೇಳ್ತಾರೆ, ಯಾರು ಒದ್ದಾಡ್ತೀವಿ ನಾವು. ಈ 1950 ಆ ಪ್ರಾಂತದಲ್ಲಿ ಕೂಡ ನಮ್ಮ ಹಳ್ಳಿನಲ್ಲಿ ಬೆಳಿಗ್ಗೆ ಇದ್ದರೆ ಎಲ್ಲ ಜಾತಿಯವ್ರು ನೋಡ್ತಿದ್ದೆ ನಾನು. ಹೇಳೋರು ಅವ್ರ ಪಾಡಿಗೆ ಅವರ ಕೆಲಸಗಳಿಗೆ ಹೋಗೋರು. ಸಾಯಂಕಾಲ ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದಷ್ಟು ತಿಂದ್ಬಿಟ್ಟು ಯಾವುದನ್ನ ಊರು ದೇವಸ್ಥಾನದಲ್ಲಿ ಕೂತ್ಕೊಂಡು ಏನೊಂದಷ್ಟು ಶ್ರವಣ ಮಾಡೋರು. ಮತ್ತು ಏನು ಓಡಾಡ್ತಿರ್ಲಿಲ್ಲ. ನಮ್ಮಲ್ಲಿ ಒಬ್ಬ ಹರಿಜನು ಹನುಮಂತ ಅಂತ ಒಬ್ಬ ಇದ್ದ. ಅವನಿಗೆ ನಮ್ಮ ಮಾವಿನ ತೋಟವನ್ನು ಕಾವಲು ಕಾಯಿ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣಂದರೆ, ಎಲ್ಲನೋ ಒಂದು ಹಣ್ಣು ಬಿದ್ದು ಅವನೊಂದು ಕಡೆ ಕೂತ್ಕೊಂಡು ಕೋತಿಗಳು ಬರುತ್ತೆ ಅನ್ನೋದೇ ಜಾಸ್ತಿ. ಕೋತಿಗಳನ್ನ ಕಾಯಬೇಕು, ಮತ್ತು ಯಾರನ್ನ ಬಂದು ಕಿತ್ಕೊಂಡು ಹೋಗ್ತಾರಂತ ಒಂದು ಕಡೆ ಕೂತಿರೋನು. ಸೊ ಅವನಿಗೆ ಯಾರು ಬಂದು ಕಿತ್ಕೊಂಡು ಹೋಗ್ತಿರ್ಲಿಲ್ಲ. ಸರಿ, ಎಷ್ಟು ನೀಟಾಗಿಟ್ಟಿದ್ದ ಅಂದರೆ ಎಲ್ಲಿ ಒಂದು ಹಣ್ಣು ಬಿದ್ದರೂ ಕಾಣಬೇಕು. ಸರಿ, ಬಿದ್ದ ಹಣ್ಣನ್ನು ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡಿರೋನು. ಒಂದನ್ನು ತಿಂತಿಲ್ಲ ನೋಡಿ, ಒಂದು ತಿಂತಿಲ್ಲ, ಒಂದು ಮನೆಗೆ ತೊಗೊಂಡು ಹೋಗ್ತಿರ್ಲಿಲ್ಲ. ಸಂಜೆಗೆ ಎಲ್ಲ ತೊಗೊಂಬಂದು ಕೊಡೋನು. ನಮ್ಮ ತಾತವ್ರು ಕೊಟ್ಟರೆ ತೊಗೊಂಡವನು, ಇಲ್ಲಾಂದ್ರೆ ಇಲ್ಲ. ಇಷ್ಟೇ. ಎಷ್ಟು ಆನಂದವಾಗಿ ಜೀವನ ಮಾಡೋರು. ಆವಾಗ ಹುಡುಗರಾಗಿದ್ದ ನಮ್ಗೆ ಅರ್ಥ ಆಗ್ತಿಲ್ಲ. ಭಾಳಷ್ಟು ಜನ ಇದ್ರು ಆ ಥರ. ಅಂಬಕ್ಕ ಅಂತ ಬಾಕಿ ಇದ್ದರು, ಬ್ರಾಹ್ಮಣರು. ಅವರು ಚಿಕ್ಕ ವಯಸ್ಸಲ್ಲಿ ಗಂಡ ಹೋಗ್ಬಿಟ್ಟಿದ್ದ, ಒಂದು ದೇವಸ್ಥಾನದಲ್ಲಿ ವಾಸ ಮಾಡೋರು. ಆ ಜೀವನ ಇವತ್ತು ಜ್ಞಾಪಿಸ್ಕೊಂಡ್ರೆ ಅದ್ಭುತ ಅನ್ಸುತ್ತೆ ಹಾಕಿ. ಆವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಪಕ್ಕದ ಊರಲ್ಲಿದ್ದರು, ಆಂಜನೇಯ ದೇವಸ್ಥಾನದಲ್ಲಿ. ಅಲ್ಲಿ ಬಾವಿನ ಸ್ನಾನ ಮಾಡ್ಕೊಳ್ಳೋದು, ವಿಭೂತಿ ಎಲ್ಲ ಹಾಕ್ಕೊಂಡು ಬಿಳಿ ಬಟ್ಟೆ ಇಟ್ಕೊಳ್ಳೋರು, ಒಂದು ಮಡಿ ಹೆಂಗಸು. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಭಿಕ್ಷಕ್ಕೆ ಬರೋರು. ಯಾಕೆ ಆ ಹಳ್ಳಿನಲ್ಲಿ ಬ್ರಾಹ್ಮಣರಿರಲಿಲ್ಲ. ಸೊ ನಮ್ಮ ಹಳ್ಳಿಗೆ ಬರೋರು ಬ್ರಾಹ್ಮಣರ ಹತ್ರ ಭಿಕ್ಷೆ ತೊಗೊಳ್ತಿದ್ದು. ಭಿಕ್ಷೆ ತೊಗೊಂಡ್ರು ಮತ್ತು ವಾಪಸ್ ತಗೊಳ್ಳು. ಒಂದು ಸಲ ಮಾಡ್ಕೊಂಡು ತಿಂದ್ಬಿಟ್ರೆ
ಮುಗೀತು. ಮತ್ತಿನ್ನೇನು ವ್ಯವಹಾರ ಇಲ್ಲ, ಆನಂದವಾಗಿರೋಳು. ನಾವು ಸುಮ್ಮನೆ ಅಂಬಕ್ಕೋ ಹುಚ್ಚಿ ಅಂತಿದ್ವಿ. ಯಾಕೆ ಗೋಡೆ ಹಾಕೊಂತೀರ ನನ್ನ, ಸುಮ್ಮನಿರೋ ಅನ್ನೋರು. ಇವತ್ತಿನಾಗ ಜ್ಞಾಪಿಸ್ಕೊಂಡ್ರೆ ಎಷ್ಟು ಆನಂದವಾಗಿರ್ತಾರೆ ಅನಿಸುತ್ತೆ. ಸೊ ಬ್ರಾಹ್ಮಣರು ಅಷ್ಟೇ, ಯಾರು ಒದ್ದಾಡ್ತಿಲ್ಲ. ಬೆಳಗ್ಗೆ ಹೇಳೋರು, ಜೈಮಂಗ್ಲಿ ನದಿ ಅಂತಿತ್ತು, ಅಲ್ಲಿ ಹೋಗೋರು, ಶೌಚಕ್ರಿಯೆ ಮುಗಿಸೋರು, ಒಂದು ಬುಟ್ಟಿ ಹೂ ತೊಗೊಂಬರೋರು, ಎಲ್ಲರೂ ಹೂ ತೊಗೊಂಬಂದು ಸ್ನಾನ ಮಾಡಿ ಅರ್ಚನೆ ಕೂತ್ಕೊಳ್ಳೋರು. ಎಲ್ಲರೂ ಮನೆಗೆ ಬಂದರು. ದೇವ್ರ ಪೂಜೆ ಆಗೋ ಅಷ್ಟೊತ್ತು ಸರಿಯಾಗಿ ಅನ್ನ ಬೇಯಿಸಿ ನೈವೇದ್ಯ ಇಡೋರು. ನೈವೇದ್ಯ ಮುಗಿಸ್ಬಿಟ್ಟು ಸರಿ ಟಿಫನ್ ಮಾಡಿ ಪಾರಾಯಣ ಮಾಡ್ತಾ ಕೂತ್ಕೊಳ್ಳೋದು. ಮಧ್ಯಾಹ್ನ ತನಕ ಪಾರಾಯಣ, ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮಲಗೋದು. ಮತ್ತೆ 3:30-4 ಎದ್ದು ಹೋಗಿ ದೇವಸ್ಥಾನ ಸುಮ್ಮನೆ ಕೂತಿರೋದು. ಇನ್ನೇನು ವ್ಯವಹಾರ ಇಲ್ಲ. ಆ ಹೊಲದ ಕಡೆ ಅದನ್ನೆಲ್ಲ ನೋಡಬೇಕಾದ್ರೆ ವಾರಕ್ಕೊಂದ್ಸಲನೇ, ಶನಿವಾರ ಮತ್ತು ಭಾನುವಾರ 2 ದಿವಸ. ಅಷ್ಟು ಏನು ಹೆಚ್ಚಿಗೆ ತಲೆನೇ ಕೆಡಿಸ್ತಿಲ್ಲ, ಯಾಕೆಂದರೆ ಅವ್ರಿಗೆ ನಂಬಿಕೆ ಇತ್ತು. ಇವಾಗ ನಮಗೆ ಪ್ರಾರಬ್ಧದ ಮೇಲೂ ನಂಬಿಕೆ ಇಲ್ಲ, ದೈವದ ಮೇಲೂ ನಂಬಿಕೆ ಇಲ್ಲ, ಮತ್ತು ವೇದ ಅಂತ ಹಿಡಿಯೋಲ್ಲ. ಅಂದರೆ ಕೇಳ್ತೀವಿ ಮತ್ತು ಮಾಮೂಲಾಗ್ತೀವಿ. ಅದ ಇನ್ನು ಓಲಿ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇದೆಯೋ ಸಾಧಿಸ್ತೀವಿ ಅಂತ ಅದು ಇಲ್ಲ. ಅದೇ ಕಿಸ್ಮತ್ ಲಕ್ಷಾಂತರ ಜನಕ್ಕೆ ಸಹಾಯವಾಗಿರ್ತಂದರೆ ಅದೃಷ್ಟ. ಸೂಫಿಯವರು ಹೇಳೋ ಕಿಸ್ಮತ್. ಏಕೆಂದರೆ ಆಗ ಬಹಳ ಸುಲಭವಾಗಿ ನಾನು ಕರ್ತನಲ್ಲ ಎಂದು ಹೇಳಬಲ್ಲವರಾಗಿದ್ದರು. ಇಡೀ ಅಸ್ತಿತ್ವವೇ ಪೂರ್ವ ನಿಯೋಜಿತ, ನನ್ನಲ್ಲಿ ಎಲ್ಲವೂ ಪೂರ್ವ ನಿಯೋಜಿತ. ಏನೇ ನಡೀತಾ ಇದೆ ಅದೆಲ್ಲ ಪ್ರೀ ಪ್ಲ್ಯಾನ್ಡ್. ಇದನ್ನು ಅನುಸರಿಸುವುದೇ ನನ್ನ ಕರ್ತವ್ಯ. ಹೇಗೆ ನಡೆಯುತ್ತಾ ಹಾಗೆ ನಡೀಲಿ. ನಾನೇನನ್ನು ಮಾಡೇ ಕೇವಲ ಅನುಸರಿಸುತ್ತೇನೆ ಎಂದು ಹೇಳಬಲ್ಲವರಾಗಿದ್ದರು. ಇದೇ ಅಷ್ಟಾಲಜ ಪೂರ್ಣ ರಹಸ್ಯ. ನೋಡಿ, ನಮ್ಮಲ್ಲಿ ಜ್ಯೋತಿಷ್ಶಾಸ್ತ್ರ ಇದೆಯಲ್ಲ, ಅದು ಯಾವುದಕ್ಕೋಸ್ಕರ ಅಂದರೆ, ಒಂದು ಈ ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಅದನ್ನು ಅಧ್ಯಯನ ಮಾಡಬೇಕು. ವೇದಾಂಗ ಅಂತಾರೆ ಜ್ಯೋತಿಷ್ಶಾಸ್ತ್ರವನ್ನು. ಯಾಕೆಂದರೆ ಆ ಯಜ್ಞ ಆಗೋದಕ್ಕೆ ಮುಹೂರ್ತ ಅದೆಲ್ಲ ಫಿಕ್ಸ್ ಮಾಡಬೇಕಾದ್ರೆ ಬೇಕಾಗೋದು, ಅದು ಬೇಕು. ಹೌದಾ? ಮತ್ತು ಇನ್ನೊಂದೇನೆಂದರೆ, ಏನು ನಡೆಯುತ್ತೋ ಅದನ್ನು ಮುಂಚೆನೇ ತಿಳ್ಕೊಂಡು ಅದನ್ನು ಎದುರ್ಕೊಳ್ಳಿಕ್ಕೆ ನಾವು ತಯಾರಾಗಬೇಕು. ಅಷ್ಟಾಲಜಿಯಿಂದ ಅದು ಏನು ನಡೆಯುತ್ತೋ ಅದು ಮುಂಚೆನೇ ತಿಳ್ಕೊಂಡು ಅದನ್ನು ಎದುರಿಸ್ಲಿಕ್ಕೆ ನಾವು ತಯಾರಾಗಬೇಕು. ಅದಕ್ಕೋಸ್ಕರ ಜ್ಯೋತಿಷ್ಶಾಸ್ತ್ರ ಇರೋದು. ಇವಾಗ ಇವ್ರುಗಳೇನು ಮಾಡ್ತಾರೆ, ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ದುಡ್ಡು ಕಿತ್ಕೊಂಡು ಅವ್ರಿಗೆ ಅನುಕೂಲ ಅಷ್ಟೇ, ಅದು ಹಾಗೆ ಮಾಡಿಬಿಡ್ತಾರೆ. ಇಲ್ಲ, ಅದಕ್ಕೆ ಹೇಳ್ತಾರೆ ಅಷ್ಟಾಲಜಿಯ ಪೂರ್ಣ ರಹಸ್ಯ ಇದು. ಜ್ಯೋತಿಷ್ಶಾಸ್ತ್ರ ವಿಜ್ಞಾನವಲ್ಲ. ಮತ್ತೇನೆಂದರೆ ತಾಂತ್ರಿಕತೆ, ಧಾರ್ಮಿಕ ತಾಂತ್ರಿಕತೆ. ಅದೊಂದು ಆಶ್ರಯ. ಎಲ್ಲವೂ ಪೂರ್ವ ನಿಯೋಜಿತವಾಗಿದೆ. ಹಾಗೂ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಂಬುವುದಾದಲ್ಲಿ ಆಗ ಕರ್ತ ಎದ್ದುಕೊಳ್ಳುವುದಿಲ್ಲ. ಒಂದು ವೇಳೆ ಜ್ಯೋತಿಷ್ಯ ಕೇಳ್ತೀವಿ ನಾವು, ಹೌದಾ, ನಿಮಗೆ ನಾಳೆ ದಿವಸ ಆಕ್ಸಿಡೆಂಟ್ ಆಗೋ ಇದಿದೆ ಅಂತಿರ್ತೀವಿ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತೀವಿ ಆಕ್ಸಿಡೆಂಟ್ ಅವಾಯ್ಡ್ ಮಾಡೋಕ್ಕೆ, ಹೌದಾ, ಆದ್ರೂ ನಡೆಯುತ್ತೆ. ಅವಾಗ ಒಪ್ಕೋಬೇಕು. ಈ ಪರೀಕ್ಷಿತ ರಾಜ ಇದರಲ್ಲಿ ಬರುತ್ತಲ್ಲ, ಅವನು ಸರ್ಪ ಕಚ್ಚಿ ಸಾಹಿತ್ಯ ನೀನು ಅಂತ ಶಾಪ ಕೊಟ್ಟಿರ್ತಾರೆ. ಸರ್ಪ ಗೋಡೆ ಹತ್ತಲ್ಲ, ಆಗೋಲ್ಲ. ಅದಕ್ಕೇನು ಮಾಡ್ತಾನೆ, ನೀಟಾಗಿ ಒಂದು ಗೋಡೆ ಕಟ್ಟಿಸ್ಕೊಂಡು ಅದು ಇದರಲ್ಲಿ ನೀರಿನ ಮಧ್ಯದಲ್ಲಿ ಒಂದು ನೈಸಾಗಿ ಮಾಡಿಕೊಂಡು ಅಲ್ಲಿ ಕೂತಿರ್ತಾನೆ. ನೀರಲ್ಲಿ ಬರೋಲ್ಲ ನಾಗರಾವು, ಮತ್ತು ನೀರೇಳಾದರೂ ಬರುತ್ತೆ, ನಾಗರಾವು ಬರೋಲ್ಲ. ಮತ್ತು ಇದನ್ನ ಹತ್ತಕ್ಕೂ ಗೋಡೆ ಹತ್ತಕ್ಕೂ ಆಗೋಲ್ಲ. ಇನ್ನು ಹೇಗೆ ಬರುತ್ತಾವು ಅಂದ್ಬಿಟ್ಟು ಕೂತಿರ್ತಾನೆ. ಬಟ್ ಆದರೆ ದಿವಸ ಆಹಾರಕ್ಕೆ ಹಣ್ಣಿನ ಬುಟ್ಟಿ ಅದೆಲ್ಲ ಬರ್ತಿರುತ್ತೆ. ಆ ಹಣ್ಣಿನ ಬುಟ್ಟಿನ ಸೇರ್ಕೊಂಡಿರುತ್ತೆ ನಾಗರಾವು. ಅಂದರೆ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ಮೊನ್ನೆ ಯಾವುದು ಪೇಪರ್ಲ್ಲಿ ಓದಿದೆ, ಅವಾಯ್ಡ್ ಮಾಡ್ತಾರೆ ಮದುವೆ ಆಗೋದು ಬೇಡ ಅಂತ, ಮತ್ತೆ ಅವನ್ನೇ ಮದುವೆ ಆಗಬೇಕಾಗಿ ಬರುತ್ತೆ. ಯಾವುದೊಂದು ಇನ್ಸಿಡೆಂಟು. ಅಂದಾಗ ಎಲ್ಲವೂ ಪೂರ್ವ ನಿಯೋಜಿತವಾಗಿದೆ, ಹಾಗೂ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಂಬುವುದಾದಲ್ಲಿ ಆಗ ಕರ್ತ ಎದ್ದುಕೊಳ್ಳುವುದಿಲ್ಲ.
ಸಮಸ್ಯೆ ಕರ್ತ ಎದ್ದುಕೊಳ್ಳೋದ್ರಿಂದ ಸಮಸ್ಯೆ. ಒಂದು ಸಾಕ್ಷಿಯಿಂದ ಸಾಕ್ಷ್ಯ ನೋಡ್ತಿದ್ರೆ ಕರ್ತನು ದೃಶ್ಯ ಆಗಿಬಿಡ್ತಾನೆ, ಆಗ ನಮಗೆ ಹಿಂಸೆ ಇರೋಲ್ಲ. ಇಲ್ಲ ಅದು ಸಾಧ್ಯವಿಲ್ಲ ಅಂದರೆ ಎಲ್ಲವೂ ದೈವದಿಂದ ನಡೆಯುತ್ತೆ, ಆಗಲೂ ಕರ್ತ ಅಣಿಗೆ ಹೋಗ್ತಾನೆ. ಕೆಲವು ಪ್ರಾರಬ್ಧ ಅಂದಾಗಲೂ ಕರ್ತ ಇರೋಲ್ಲ, ಆವಾಗ ಆನಂದವಾಗಿರ್ಬೋದು. ಆದರೆ ಒಂದು ಸರಳ ನಂಬಿಕೆ ಶ್ರದ್ಧೆ ಬೇಕಾಗಿದೆ. ವೇದಾಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಒಂದು ಸರಳ ನಂಬಿಕೆ ಶ್ರದ್ಧೆ ದೈವದಲ್ಲಿರಬೇಕು ಅಥವಾ ಪ್ರಾರಬ್ಧದಲ್ಲಿರಬೇಕು. ಅದಕ್ಕೆ ಹೇಳ್ತಾರೆ ದಿವಿಜರು, ನಂಬಿದನು ಪ್ರಹ್ಲಾದ ನಂಬಿದ್ದ ನಾರಾಯಣ ಇದ್ದಾನೆ ಅಂತ, ನಂಬದಿದ್ದನು ತಂದೆ. ಹಿರಣ್ಯಕಶಿಪು ನಂಬಲಿಲ್ಲ, ಆದರೂ ಯಾವಾಗಲೂ ನಾರಾಯಣನ ಸ್ಮರಣೆಯಲ್ಲೇ ಇದ್ದ. ವಿರೋಧವಾಗಿದ್ರೂ ನಾರಾಯಣನ ಸ್ಮರಣೆ ಇತ್ತು. ಯಾಕೆಂದರೆ ನಮಗೆ ಆತ್ಮೀಯರಿಗಿಂತ ಜಾಸ್ತಿಯಾಗಿ ನಮಗೆ ವಿರೋಧವಾಗಿರೋವಾಗ ಜ್ಞಾಪಕ ಬರ್ತಾರೆ. ಹೌದಾ? ಯಾರನ್ನ ಒಬ್ಬರು ವಿರೋಧ ಆದರೂ ಅಂದರೆ ಅವರೇ ಜ್ಞಾಪಕ ಬರ್ತಾರೆ. ಆ ರೀತಿ ಯಾವಾಗ ನಾರಾಯಣನ ಸ್ಮರಿಸ್ತಾ ಇದ್ದ ಹಿರಣ್ಯಕಶಿಪು. ಕಂಬದಲ್ಲೋ ಬಿಂಬದಲ್ಲೋ ದರ್ಶನ ಆಯಿತು ಅವರಿಗೆ, ಇಬ್ಬರಿಗೂ ದರ್ಶನ ಆಯಿತು. ಹೌದಾ? ನಂಬದ ಇಬ್ಬಂದಿ ನೀನು, ನಂಬು ಇಲ್ಲ ಬಿಟ್ಟು ಇಲ್ಲ, ಇಬ್ಬಂದಿ ನೀನು. ಸಿಂಬಳದ ನೊಣ ಅಂದರೆ ಸಿಂಬಳ ಅಲ್ಲಿ ಹಾಕಿರ್ತಾರೆ, ಅದರ ನೊಣ ಬಿದ್ದರೆ ಆಗ ಒದ್ದಾಡ್ತೀಯೋ, ಆಗ ಒದ್ದಾಡ್ತೀಯ. ನಂಬೋದು ಇಲ್ಲ ಬಿಡೋದಿಲ್ಲ ಅಂತಾರೆ. ಸಂತೋಷ ಒಪ್ಪಿಕೊಳ್ಳುವಂತೆ ದುಃಖವನ್ನು ಒಪ್ಪಿಕೊಂಡು ಕ್ಷಣದಲ್ಲಿ ನಮ್ಮಲ್ಲಿ ಕೊರತೆ ಕಾಣುವುದು. ಅದೆಲ್ಲ ನಂಬಬೇಕು. 3 ರೀತಿ ಶ್ರವಣ ಆದಮೇಲೆ ಒಂದು ಸಾಕ್ಷ್ಯ ನೋಡಿ ಪ್ರಯತ್ನ ಮಾಡಬೇಕು. ಎರಡನೇದು ಆಗಲಿಲ್ಲ ಅಂದರೆ ದೈವಕ್ಕೆ ಬಿಡಬೇಕು, ನಡೀಲಿ. ದೈವನೂ ಒಪ್ಪಲ್ಲ ನಾವು ಅಂದರೆ ಪ್ರಾರಬ್ಧ, ಅದು ಒಪ್ಪಲ್ಲ ಅಂದರೆ ಒದ್ಲಾಡು ಅಷ್ಟೇ. ಕಿಸ್ಮತ್ ಅಂದರೆ ಅದೃಷ್ಟ. ಇವರು ಯಾರು ಸೂಫಿ ಫಿಲಾಸಫಿನವರು ಐಸಾ ಕಿಸ್ಮತ್ ಆಗಿ ವಯಸ್ಸು ಹೋತಾಯಿ ಅಂತಾರೆ. ಯಾವ ರೀತಿ ಅದೃಷ್ಟ ಆ ರೀತಿ ಆಗುತ್ತೆ. ಅದೃಷ್ಟ ಅಂದರೆ ಆ ಕಣ್ಣಿಗೆ ಕಾಣ್ದಿರೋ ಪ್ರಾರಬ್ಧ, ಅದು ಆಗುತ್ತೆ. ಯಾಕೆ ಒದ್ದಾಡ್ತೀಯ? ಅಲ್ಲಲ್ಲ, ಪ್ರಾರಬ್ಧ ಕಣ್ಣಿಗೆ ಕಾಣಲ್ಲ. ಏನು ನಡಿಬೇಕು ಅದು ನಡೆಯುತ್ತೆ. ಹೌದಾ? ಪ್ರಾರಬ್ಧ ಕಣ್ಣಿಗೆ ಕಾಣಲಿಲ್ಲ, ಏನು ನಡಿಬೇಕು ಅದು ನಡೆಯುತ್ತೆ. ಹೌದಾ? ಸರಿ, ಅದು ಮತ್ತು ಅದು ಮುಂಚಿನ ನಮಗೆ ಕಣ್ಣಿಗೆ ಕಾಣ. ಕೂತ್ಕೊಳ್ಳಿ ಅಲ್ಲೇ ಆ ಕಟ್ಟೆ ಮೇಲೆ ಕೂಡಿ, ಕೇಳಿಸಲ್ಲ. ಗುರುವೇ ಸೊ ಅದೃಷ್ಟ ಪ್ರಾರಬ್ಧ ಅನ್ನೋದು ನಮಗೆ ಕಣ್ಣಿಗೆ ಕಾಣಲ್ಲ. ಏನು ನಡಿಬೇಕೋ ನಡೆಯುತ್ತೆ. ಹೌದಾ? ಸೊ ಪ್ರಾರಬ್ಧ ಅಂತ ಒಪ್ಕೋಬೇಕು. ಅದು ಅದೃಷ್ಟ ಕಣ್ಣಿಗೆ ಕಾಣಲ್ಲ ಅಂತ ಅಷ್ಟೇ. ನಾವೇನಂತೀವಿ ಲಕ್ ಅಂತೀವಿ. ಅದ. ಸೊ ಈ ರೀತಿ ಶ್ರವಣ ಆದಮೇಲೆ ನಾವು ಅದರಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಸ್ವಲ್ಪ ಕಾಲ ಈ ರೀತಿ ಪ್ರಯತ್ನ ಪಟ್ಟರೆ ಅದು ಸಹಜವಾಗುತ್ತದೆ. ಇಲ್ಲಿ ನಿಲ್ಸಿರೋಣ. 1 ಗಂಟೆ ಆಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ